ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ನೋಡಿ, ಒಬ್ಬರು ಕಮೆಂಟ್ ಮಾಡಿದರು ನನಗೆ, ನೀವು ಯಾವ ರೀತಿ ಮಾರ್ಕರ್ನ ಯೂಸ್ ಮಾಡ್ತೀರಾ ಮತ್ತು ಯಾವ ರೀತಿ ಹುಕ್ ಯೂಸ್ ಮಾಡ್ತೀರಾ, ಯಾವ ಥರದ್ದು ನಮಗೂ ತೋರಿಸಿ ಅಂತ. ಸೊ ನಾನು ಯೂಸ್ ಮಾಡೋದು ಯಾವ ಥರ ಮಾರ್ಕ್ ಪೀಸು, ಯಾವ ಥರ ಹುಕ್ಕು ಅನ್ನೋದು ನಾನು ನಿಮಗೆ ತೋರಿಸ್ತೀನಿ. ನೋಡಿ, ನಾನು ಯೂಸ್ ಮಾಡೋದು ಇದು ಮಾರ್ಕರ್, ಇದು ಯೂಸ್ ಮಾಡ್ತೀನಿ ಮಾರ್ಕ್ ಮಾಡಲಿಕ್ಕೆ. ನೋಡಿ, ಈ ಥರ ಮಿಡ್ಲಲ್ಲಿ ಇದು ಟಿಶ್ಯೂ ಥರ ಬರುತ್ತೆ, ಅದನ್ನು ನನ್ನ ಮಗಳೆಲ್ಲ ಎತ್ಕೊಂಡು ಆಟಾಡೋಕೆ ಎತ್ಕೊಂಡ್ಬಿಟ್ಟಿದ್ಲು. ಸೊ ಈ ಥರದ್ದು. ಇನ್ನು ಹುಕ್ಸು ಯಾವ ಥರ ಯೂಸ್ ಮಾಡ್ತೀನಿ ಅನ್ನೋದಾದರೆ ನೋಡಿ, ಈ ಥರದ್ದು ಹುಕ್ಸ್ನ ನಾನು ಯೂಸ್ ಮಾಡ್ತೀನಿ. ಸೊ ನಿಮಗೆ ಇಂಟ್ರೆಸ್ಟ್ ಇದ್ದರೆ ತಗೊಳ್ಳಿ. ಒಬ್ಬರು ಕಮೆಂಟ್ ಮಾಡಿದರು, ಅವ್ರಿಗೋಸ್ಕರ ನಾನು ಇದನ್ನು ತಿಳಿಸ್ಕೊಡ್ತಿದ್ದೀನಿ. ನೋಡಿ, ಈ ಥರ ಹುಕ್ಸ್ನ ಯೂಸ್ ಮಾಡ್ತೀನಿ. ಸೊ ಅದನ್ನು ನಿಮ್ಮ ಪಾಕೆಟ್ ಅದರಲ್ಲಿ ತೋರಿಸ್ಬೇಕು ಅನ್ನೋದಾದರೆ ಯಾವ ಥರ ಅಂದರೆ ನೋಡಿ, ಈ ಥರ ಹುಕ್ನ ಪಾಕೆಟ್ ಈ ಥರ ಬರುತ್ತೆ. ಸೊ ಅದನ್ನು ನಾನು ಯೂಸ್ ಮಾಡೋದು. ಸೊ ಕಮೆಂಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಸೊ ನಿಮಗೆ ಉತ್ತರ ಸಿಕ್ತು ಅಂತ ಅಂದ್ಕೊಂಡಿದ್ದೀನಿ. ಈಗ ನಾನು ಒಂದು ಬ್ಲೌಸ್ನ ರೆಡಿ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸೊ ಆ ಬ್ಲೌಸ್ನ ಪ್ಯಾಟರ್ನ್ ಬ್ಲೌಸ್ನ ರೆಡಿ ಮಾಡಬೇಕು ಅಂದ್ಕೊಂಡಿರೋದು. ಸೊ ಅದನ್ನು ಈಗ ಯಾವ ರೀತಿ ಕಟ್ ಮಾಡ್ಕೊಳ್ಳೋದು, ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಯಾರೆಲ್ಲ ಹೊಸದಾಗಿ ನಾನು ವೀಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ. ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಹತ್ರ ಸೆಟ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನು ನಿಮ್ಗೆ ಮುಂಚಿತವಾಗಿ ಬರುತ್ತೆ. ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ವಿಡಿಯೋ ಯೂಸ್ಫುಲ್ ಅಂದರೆ ಶೇರ್ ಮಾಡಿ. ಸೊ ಈ ರೀತಿ ನೋಡಿ, ಮಾರ್ಜಿನ್ ಸಮ ಇಲ್ಲ ಅಂತ ನಾನು ಮಾರ್ಜಿನ್ ಸಮ ಇಟ್ಕೊಂಡು ನೀಟಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನಾನು ಇಲ್ಲಿ ಪ್ಯಾಟರ್ನ್ ಬ್ಲೌಸ್ನ ಯೂಸ್ ಮಾಡ್ತಾಯಿದ್ದೀನಿ. ಪ್ಲಸ್ ಅದ್ರ ಜೊತೆಗೆ ಪ್ರಿನ್ಸಸ್ ಕಟ್ಗೆ ಶೇಪ್ ಬೆಲ್ಟ್ನ ಯಾವ ರೀತಿ ಅಟ್ಯಾಚ್ ಮಾಡೋದು, ಪ್ರಿನ್ಸಸ್ ಕಟ್ ವಿತ್ ಶೇಪ್ ಬೆಲ್ಟ್ನ ಯಾವ ರೀತಿ ಅಟ್ಯಾಚ್ ಮಾಡೋದು ಫ್ರಂಟು ಕೇಳ್ತಿದ್ದೀನಿ, ಬ್ಯಾಕ್ ಏನಲ್ಲ. ಸೊ ಬ್ಲೌಸ್ ಲೆಂತ್ನ ತೊಗೊಳ್ತಾ ಇದ್ದೀನಿ. ಬ್ಲೌಸ್ ಲೆಂತ್ ಎಷ್ಟಿದೆಯೋ ಅದಕ್ಕೆ 1 ಇಂಚ್ ಸೇರಿಸ್ಕೊಂಡು 15.5 ಇಂಚ್ ನಾನು ಬ್ಲೌಸ್ ಲೆಂತ್ನ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಯಾವುದೇ ಬ್ಲೌಸ್ನ ತೊಗೊಳ್ಳಿ. ಸೊ ನಿಮ್ಮ ಒಂದು ಬ್ಲೌಸ್ ಮೆಷರ್ಮೆಂಟ್ಗೆ 1 ಇಂಚನ್ನ ಆ್ಯಡ್ ಮಾಡ್ಕೊಂಡು ನೀವು ಈ ಬ್ಯಾಕ್ ಪಾರ್ಟಲ್ಲಿ ನೀವು ಲೆಂತಲ್ಲಿ ಮಾರ್ಕ್ ಮಾಡ್ಕೋಬೇಕಾಗತ್ತೆ. ಆಗ ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ. ಇದು ಯೂಶ್ವಲಿ ಎಲ್ಲರಿಗೂ ಗೊತ್ತಿರುತ್ತೆ ನನ್ನ ವೀಡಿಯೋಸ್ ನೋಡೋರಿಗೆಲ್ಲ. ಸೊ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರೋ ಸೊ ಅವರು ಇದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಿ. ನೆಕ್ಸ್ಟ್ ವೇಸ್ಟ್ ಮೆಷರ್ಮೆಂಟು ಅಷ್ಟೇ. ವೇಸ್ಟ್ ಮೆಷರ್ಮೆಂಟ್ ಎಷ್ಟಿದೆಯೋ ಚೆಕ್ ಮಾಡಿಕೊಂಡು ಅದರಲ್ಲಿ 4 ಭಾಗ ಮಾಡ್ಕೊಳ್ಳಿ. ನೋಡಿ, 7.75 ಬರುತ್ತೆ ನನಗೆ ವೇಸ್ಟು. ಸೊ 7.75ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ ನಾನು. 1 ಇಂಚ್ ಡಾಟ್ಗೆ 1.5 ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ ನೀವು 2 ಇಂಚ್ ಇಟ್ರೂ ನಡೆಯುತ್ತೆ. ನಿಮಗೆ ಎಷ್ಟು ಬೇಕೋ ಅಷ್ಟನ್ನ ನೀವು ಇಟ್ಕೋಬೋದು. ಓಕೆನಾ? ಇಷ್ಟು ವೇಸ್ಟು. ಈಗ ವೇಸ್ಟ್ಗೆ ಅನುಗುಣವಾಗಿ ನಾನು ಇಲ್ಲಿಂದ 7.75ಗೆ 2 ಇಂಚಸ್ನ ಆ್ಯಡ್ ಮಾಡ್ಕೊಳ್ತೀನಿ. ನಾನು 9.75ಗೆ ಒಂದು ಮಾರ್ಕ್ ಮಾಡ್ಕೊಳ್ತೀನಿ. 1.5 ಇಂಚು ಎಕ್ಸ್ಟ್ರಾ ಮಾರ್ಜಿನ್. ವೇಸ್ಟಿಗೆ 2 ಇಂಚನ್ನ ಸೇರಿಸ್ಕೊಂಡು ನಾನು ಚೆಸ್ಟ್ನ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಸೊ ಯಾಕಂದರೆ ಇದು ನನಗೆ ಚೆಸ್ಟ್ ಬ್ಲೌಸು ಮೆಷರ್ಮೆಂಟ್ ಕೊಟ್ಟಿಲ್ಲ. ಸೊ ಅವರು ಮೆಷರ್ಮೆಂಟ್ ಬೇರೆ ಕಡೆ ಇದ್ದರು, ಅಲ್ಲಿಂದನೇ ಕೊಟ್ಟಿದ್ದರು. ಹಾಗಾಗಿ ನೋಡಿ, ನಾನಿಲ್ಲಿ 1/4 ಇಂಚ್ ಲೂಸಿಂಗ್ನ ತೊಗೊಳ್ತಾ ಇದ್ದೀನಿ. ಫುಲ್ ಶೋಲ್ಡರಲ್ಲಿ 1 ಇಂಚ್ನ ಡೌನಿಂಗ್ ತೊಗೊಳ್ತಾ ಇದ್ದೀನಿ. ಫುಲ್ ಶೋಲ್ಡರ್ ಬಂದು 15 ಇಂಚಿದೆ. ಸೊ ಅದರಲ್ಲಿ ನಾನು ಅರ್ಧ ಮಾಡಿಕೊಂಡ್ರೆ 7.5 ಆಗುತ್ತೆ. 7.5ಗೆ ನಾನು 1/4 ಇಂಚ್ ಸೇರಿಸ್ಕೊಂಡು ಶೋಲ್ಡ್ರನ್ನ ತೊಗೊಂಡಿದ್ದೀನಿ. ನೆಕ್ಸ್ಟ್ ನೀವು ಚೆಸ್ಟ್ ಯಾವ ರೀತಿ ಡಿವೈಡ್ ಮಾಡ್ಕೋಬೇಕು ಅಂತ ನೋಡಿ. ಚೆಸ್ಟ್ ಮೆಷರ್ಮೆಂಟ್ ಬಂದಿದ್ದು 36 ಸೈಜ್ದು. 36/6 ಮಾಡಿದ್ರೆ ಎಷ್ಟು ಆನ್ಸರ್ ಬರುತ್ತೆ ಅಂತ ನೋಡಿ. 36/6 ಮಾಡಿದ್ರೆ 6 ಬರುತ್ತೆ. ಅದಕ್ಕೆ ಪ್ಲಸ್ 1 ಇಂಚನ್ನ ಆ್ಯಡ್ ಮಾಡಿಕೊಂಡ್ರೆ ನನಗೆ 7 ಬಂದಿದೆ. ಆರ್ಮೋಲ್ ಡೌನಿಂಗು 7ಗೆ ಒಂದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. 7.75ಗೆ ಈ ಶೋಲ್ಡರ್ ಏನು ಮಾರ್ಕ್ ಮಾಡ್ಕೊಂಡಿದ್ದೀನೋ ಇಲ್ಲೂ ಕೂಡ ಮಾರ್ಕ್ ಮಾಡ್ಕೊಂಡು ಒಂದು ಸ್ಟ್ರೈಟ್ ಲೈನ್ನ ಹಾಕ್ಕೊಳ್ತಾ ಇದ್ದೀನಿ. ಸೊ ಇಲ್ಲಿಂದ 1/2 ಇಂಚ್ ಒಳಗಡೆಗೆ ಒಂದು ಮಾರ್ಕ್ನ ಮಾಡಿಕೊಂಡು ಒಂದು ಸ್ಟ್ರೈಟ್ ಲೈನ್ ನೋಡಿ ಈ ರೀತಿ ಹಾಕ್ತೀನಿ. ಈ ರೀತಿ ಹಾಕೋದ್ರಿಂದ ನಿಮ್ಗೆ ಆರ್ಮೋಲಲ್ಲಿ ರಿಂಕಲ್ ಬರೋಲ್ಲ, ಪರ್ಫೆಕ್ಟಾಗಿ ಬರುತ್ತೆ. ಈಗ 3.5ಗೆ ನಾನು ಶೋಲ್ಡರ್ನ ಇಟ್ಕೊಳ್ತಾ ಇದ್ದೀನಿ. ಉಳಿದಿದ್ದನ್ನೆಲ್ಲ ನೆಕ್ ವಿಡ್ತಿಗೆ ತೊಗೊಳ್ತಾ ಇದ್ದೀನಿ. ನೋಡಿ, ಶೋಲ್ಡರ್ 3.5 ತೊಗೊಂಡ್ರೆ ಉಳಿದಿದ್ದೆಲ್ಲ 4.25 ಅದು ನಾನು ನೆಕ್ಗೆ ತೊಗೊಳ್ತಾ ಇದ್ದೀನಿ. 3 ಇಂಚ್ ಡೌನಿಂಗ್ ತೊಗೊಳ್ತಾ ಇದ್ದೀನಿ. ಇಲ್ಲಿ ನಾನು ಬೋಟ್ ನೆಕ್ ಶೇಪ್ನ ಡ್ರಾ ಮಾಡ್ಕೊಳ್ತೀನಿ. 3 ಇಂಚ್ ಏನು ಕೊಡ್ತಿದ್ದೀನೋ ನಾನಿಲ್ಲಿ ಬಟನ್ ಇಡಬೇಕು ಅಂದ್ಕೊಂಡಿದ್ದೀನಿ. ಕ್ಲೋಸ್ ಬಟನ್ನು ಅಂದರೆ ಸ್ವಲ್ಪ ಲೆಂತ್ ಬರುತ್ತೆ ಇಲ್ಲಿ ಬಟನ್ ಹತ್ರ. ಸೊ ಅದಕ್ಕೆ ನಾನಿಲ್ಲಿ 1/4 ಇಂಚನ್ನ ತೊಗೊಂಡಿದ್ದೀನಿ. ನೀವು 1/2 ಇಂಚು ತೊಗೋಬೋದು, ತುಂಬ ಲೂಸ್ ಆಗುತ್ತೆ ಅಂತ ನಾನು 1/4 ಇಂಚನ್ನ ತೊಗೊಂಡಿದ್ದೀನಿ. ನೋಡಿ, ಬೋಟ್ ನೆಕ್ ಶೇಪ್ನ ಡ್ರಾ ಮಾಡಿಕೊಂಡೆ. ಇಲ್ಲಿ ಕೆಳಗಡೆ ನೀವು ಯಾವ ನೆಕ್ ಶೇಪ್ ಕೊಡಬೇಕೋ ಆ ನೆಕ್ ಶೇಪ್ನ ನೀವು ಡ್ರಾ ಮಾಡ್ಕೋಬೋದು. ನೋಡಿ, ನಾನೇ ಯಾವ ಶೇಪ್ ಕೊಡ್ತಾಯಿದ್ದೀನಿ ಅಂತ ನಾನು ನಿಮಗೆ ತೋರಿಸ್ತೀನಿ. ಇಲ್ಲಿ ಎಷ್ಟು ಬೇಕು ಕ್ಲಾತು ಅಂತ ನೀವು ತೊಗೊಳ್ಳಿ. ಉಳಿದಿದ್ದನ್ನೆಲ್ಲ ನೀವು ನೆಕ್ಗೆ ತೊಗೋಬೇಕಾಗತ್ತೆ. ನೋಡಿ, 4 ಇಂಚ್ ಬಿಡ್ತು ತೊಗೊಳ್ತಾ ಇದ್ದೀನಿ ನಾನು.
ಇಲ್ಲ 4.5 ತೊಗೊಳ್ಳಿ. ನಿಮ್ಮ ಬ್ಲೌಸು ಹಾಕ್ಕೊಳ್ಳೋರೆ ಕಂಫರ್ಟಬಲ್ ಅದು. ಅವ್ರು ಎಷ್ಟು ಡೀಪ್ ಹಾಕಿದ್ರು ಅಷ್ಟು ನೀವು ಡೀಪ್ನ ಇಟ್ಕೋಬೋದು. ನೋಡಿ ಹಿಂಗೆ ಟ್ರಯಾಂಗಲ್ ಥರ ನಾನೊಂದು ಮಾರ್ಕ್ನ ಮಾಡ್ಕೊಂಡಿದ್ದೀನಿ. ಈಗ ನಾನು ಇಲ್ಲಿ ಸ್ವಲ್ಪ ರೌಂಡ್ ಶೇಪ್ನ ಕೊಡ್ತೀನಿ. ಈ ಟ್ರಯಾಂಗಲಲ್ಲಿ ಸ್ವಲ್ಪ ಕರ್ವಾಗಿ ಈ ಥರ ಬರೋ ಥರ ಶೇಪ್ ಅನ್ನೋದನ್ನು ಡ್ರಾ ಮಾಡಿಕೊಂಡೆ. ಸೊ ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪ್ನ ನೀವು ಡ್ರಾ ಮಾಡ್ಕೋಬೋದು, ನಿಮ್ಮ ಚಾಯ್ಸ್ ಅದು. ಸೊ ನಾನು ಈ ಶೇಪ್ನ ಡ್ರಾ ಮಾಡಿಕೊಂಡೆ. ಇಲ್ಲಿ ನಾನು ಸ್ಟ್ರೈಟಾಗಿ ಸ್ಕ್ಯಾಲಪ್ನ ಕೊಡಬೇಕು ಅಂದ್ಕೊಂಡಿದ್ದೀನಿ ಡೌನ್ಗೆ. ಸೊ ಇಲ್ಲಿಂದ ನೀಟಾಗಿ ಈ ರೀತಿ ನೆಕ್ ಶೇಪ್ನ ಕೊಟ್ಟಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಈ ಒಂದು ನೆಕ್ ಶೇಪು ಮತ್ತು ಸ್ಕ್ಯಾಲಪ್ ಕೊಟ್ಟು ಸ್ಟಿಚ್ ಮಾಡಿಕೊಂಡ್ರೆ ಒಂದು ಸಲ ನಿಮಗೂ ಇಷ್ಟ ಆದರೆ ಸ್ಟಿಚ್ ಮಾಡ್ಕೊಳ್ಳಿ. 1 ಇಂಚ್ ನಾನು ಶೇಪ್ನ ತೊಗೊಂಡೆ, ರೌಂಡ್ ಶೇಪ್ನ 1 ಇಂಚ್ ಇಲ್ಲಿ ಡೌನಿಂಗ್ ತೊಗೊಂಡಿದ್ದೀನಲ್ಲ ಅದನ್ನು ಸ್ಟ್ರೈಟ್ ಲೈನ್ ಹಾಕ್ಕೊಂಡು ಇಲ್ಲಿಗೆ ನೋಡಿ ಮಿಡ್ಲಿಗೆ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಇಟ್ಟು ನಾನು ಕರ್ವ್ ಸ್ಕೇಲ್ ತೊಗೊಂಡು ಶೇಪ್ನ ಡ್ರಾ ಮಾಡ್ತಿದ್ದೀನಿ. ಈ ರೀತಿ ಡ್ರಾ ಮಾಡಿದಾದಮೇಲೆ ಚೆಸ್ಟ್ ಲೈನು ವೇಸ್ಟ್ ಲೈನ್ ಸೇರಿಸ್ತಾ ಒಂದು ಮಾರ್ಕ್ನ ಹಾಕ್ತೀನಿ. ಇಲ್ಲಿ ನೀವು ಡಾಟ್ಗೆ ತೊಗೊಳಂಗಿದ್ರೆ ಇದು ಮೈಂಡಲ್ಲಿ ಇಟ್ಕೊಳ್ಳಿ, ಡಾಟ್ ನೀವು ಹಿಡಿಯಂಗಿದ್ರೆ. ಇಲ್ಲಿ ನಾನು ಸ್ಕ್ಯಾಲಪ್ ಕೊಡ್ತಿದ್ದೀನಿ. ಸೊ ಇಲ್ಲಿ ನನಗೆ ಡಾಟ್ ಅವಶ್ಯಕತೆ ಇಲ್ಲ. ಡಾಟ್ ಹಿಡ್ದಿಲ್ಲ ಅಂದರೆ ನೋಡಿ ಈ ಚೇಂಜಸ್ನ ಮಾಡ್ಕೋಬೇಕು. ನಾವೇನು ಡಾಟಿಗೆ ಇಟ್ಟಿದ್ದೀವೋ ಸೊ ಇಲ್ಲಿಗೆ ಒಂದು ಸ್ಟ್ರೈಟ್ ಲೈನ್ನ ಹಾಕ್ಕೋಬೇಕಾಗತ್ತೆ. ಸೊ ಇಲ್ಲಿ ನಾನು ಸ್ಕ್ಯಾಲಪ್ ಕೊಡೋದ್ರಿಂದ ಇಲ್ಲಿ ಡಾಟ್ ಹಿಡಿದ್ರೆ ಚೆನ್ನಾಗಿ ಕಾಣಲ್ಲ. ಹಾಗಾಗಿ ನಾನು ಈ 1 ಇಂಚ್ ಏನು ಕೊಟ್ಟಿದ್ದೀನೋ ಅದನ್ನು ಮೈನಸ್ ಮಾಡಿಕೊಂಡು ಇಲ್ಲಿ ಈ ಥರ ಸ್ಟ್ರೈಟ್ ಲೈನ್ನ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದು ಡಿಫ್ರೆನ್ಸ್ ಬರುತ್ತೆ. ನೀವು ಡಾಟ್ ಏನಾದರೂ ಹಿಡ್ದಿಲ್ಲ ಅಂದರೆ, ನಾನು ಈ ಬ್ಲೌಸಲ್ಲಿ ಡಾಟ್ನ ಹಿಡಿತಾ ಇಲ್ಲ, ಹಾಗಾಗಿ ಈ ರೀತಿ ಹಾಕ್ಕೊಂಡಿದ್ದೀನಿ. ಈಗ ಮಾರ್ಕಿಂಗ್ ಪ್ರಕಾರ ನೀಟಾಗಿ ಕಟ್ ಮಾಡ್ಕೊಳ್ತೀನಿ. ಸೊ ವೀಡಿಯೋನೆಲ್ಲೂ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ. ತುಂಬಾ ಚೆನ್ನಾಗಿರುವಂತಹ ಈಗ ಟ್ರೆಂಡಿಂಗಲ್ಲಿರುವಂತಹ ಬ್ಲೌಸ್ ಡಿಸೈನು ಈಸಿಯಾಗಿ ಯಾವ ರೀತಿ ಕಟ್ ಮಾಡ್ಕೋಬೇಕು, ಸ್ಟಿಚ್ ಮಾಡಬೇಕು ಅನ್ನೋದನ್ನು ನಾನು ತಿಳಿಸ್ಕೊಡ್ತಿದ್ದೀನಿ. ಸೊ ವೀಡಿಯೋನೆಲ್ಲೂ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡೋದ್ರಿಂದ ನಿಮಗೆ ಪ್ರತಿಯೊಂದು ಪಾಯಿಂಟು ಕೂಡ ಅರ್ಥ ಆಗುತ್ತೆ ನಾವೇನು ಎಕ್ಸ್ಪ್ಲೈನ್ ಮಾಡ್ತೀವಿ ಅಂತ. ಸೊ ಇಲ್ಲಾಂದರೆ ನಾವು ಎಕ್ಸ್ಪ್ಲೈನ್ ಮಾಡಿದ್ದು ಅರ್ಥ ಆಗಿಲ್ಲ ಅಂದರೆ ಅಟ್ಲೀಸ್ಟ್ ನೋಡಿ ಆದರೂ ನೀವು ತಿಳ್ಕೊಬೋದು ಏನು ಹೇಳ್ತಿದ್ದೀವಿ ಅಂತ. ನೋಡಿ ಮತ್ತೆ ಬ್ಯಾಕ್ ಪಾರ್ಟ್ ನಾನು ಏನು ಕಟ್ ಮಾಡ್ಕೊಂಡೋ ಸೊ ಅದನ್ನು ಫ್ರಂಟ್ ಪಾರ್ಟ್ ಮೇಲೆ ಹಾಕಿ ಕಟ್ ಮಾಡ್ಕೊಳ್ತೀನಿ. ನಾನು ಇಲ್ಲಿ ಫ್ರಂಟ್ ಉಕ್ಕೆ ಇಡ್ತಿದ್ದೀನಿ. ನೋಡಿ ಇಲ್ಲಿ ಉಕ್ಪಟ್ಟೆ ಐಪಟ್ಟಿಗೆ 1/2 ಇಂಚು ಮಾರ್ಜಿನ್ ಬಿಡಬೇಕಾಗತ್ತೆ. ನೀಟಾಗಿ ಈ ರೀತಿ ಟ್ಯಾಪ್ ಮಾಡಿಕೊಂಡು ಬ್ಯಾಕ್ ಪಾರ್ಟ್ ಏನಿದೆಯೋ ಅದರ ಪ್ರಕಾರ ನಾನು ಫ್ರಂಟ್ ಪಾರ್ಟ್ನ ಮಾರ್ಕ್ ಮಾಡ್ಕೊಳ್ತೀನಿ ಫಸ್ಟಿಗೆ. ಮತ್ತು ಇದರಲ್ಲಿ ಯಾವ ರೀತಿ ಎಲ್ಲ ಚೇಂಜಸ್ ಮಾಡ್ಕೊಂಡು ನಾವು ಪ್ರಿನ್ಸಸ್ ಕಟ್ಟು ಕೊಟ್ಟು ಶೇಪ್ ಬೆಲ್ಟ್ನ ಕೊಡಬೇಕು ಅನ್ನೋದನ್ನು ಮುಂದೆ ನಾನು ಹೇಳ್ತಾ ಹೋಗ್ತೀನಿ, ನೋಡ್ಕೊಳ್ಳಿ. ಈ ರೀತಿ ಬ್ಯಾಕ್ ಪಾರ್ಟ್ ಏನಿದೆಯೋ ಅದನ್ನು ಫ್ರಂಟ್ ಪಾರ್ಟ್ಗೆ ನಾವು ಆ್ಯಸ್ ಇಟ್ ಈಸು ಇದು ಮಾಡ್ಕೊಂಡ್ವಲ್ಲ, ಟ್ಯಾಪ್ ಮಾಡ್ಕೊಂಡ್ವಲ್ಲ. ಈಗ ನೋಡಿ 2 ಇಂಚಸ್ಸು ನಾವು ಯೂಶ್ವಲಿ ಮೈನಸ್ ಮಾಡ್ತೀವಲ್ಲ, 2 ಇಂಚಸ್ನ ಮೈನಸ್ ಮಾಡಿ ಒಂದು ಲೈನ್ನ ಹಾಕ್ಕೊಳ್ಳೋಣ ಫಸ್ಟಿಗೆ. ಓಕೆನಾ? 2 ಇಂಚಸ್ ಈಸಿ ಮೆಥಡಲ್ಲಿ ಹೇಳ್ಕೊಡ್ಬೇಕು ಅಂದರೆ ನೋಡಿ 2 ಇಂಚಸ್ ಮೈನಸ್ ಮಾಡ್ತೀವಿ ನಾವು ನಾರ್ಮಲ್ ಬ್ಲೌಸ್ಗಿಂತ, ಅದೇ ಥರನೇ ಮೈನಸ್ ಮಾಡೋಣ. ಇಲ್ಲಿಂದ ನೋಡಿ 1/4 ಇಂಚನ್ನ ನಾನು ಶೋಲ್ಡರಲ್ಲಿ, ಫುಲ್ ಶೋಲ್ಡರಲ್ಲಿ 1/4 ಇಂಚನ್ನ ಮೈನಸ್ ಮಾಡ್ತಾಯಿದ್ದೀನಿ. ನೋಡಿ 1/4 ಇಂಚು ಸಾಕು. 3.5 ಇಂಚ್ ಶೋಲ್ಡ್ರ್ ಬಿಟ್ಟರೆ ಉಳಿದಿದ್ದೆಲ್ಲ ನಾನು ನೆಕ್ ಬಿಡ್ತಿಗೆ ತೊಗೊಳ್ತಾ ಇದ್ದೀನಿ. ನಿಮ್ಗೆ ಇನ್ನೊಂದೇನು ಗೊತ್ತಾ, ನಮಗೆ ನೆಕ್ ಬ್ರಾಡಾಗಿ ಬೇಕು ಅನ್ನೋದಾದರೆ ನೀವು ನೆಕ್ ವಿಡ್ತ್ನ ಸ್ವಲ್ಪ ಜಾಸ್ತಿ ತೊಗೊಳ್ಳಿ. ಶೋಲ್ಡರ್ ಕಡೆಯಿಂದ ನೀವು ಮೈನಸ್ ಮಾಡೋದನ್ನು ಕಡಿಮೆ ಮೈನಸ್ ಮಾಡಿಕೊಂಡು, ನಾನು ಬ್ರಾಡಾಗಿ ಬೇಕು ನೆಕ್ಕು ಅನ್ನೋಂಗಿದ್ರೆ ಮೈನಸ್ ಮಾಡೋದ್ರಲ್ಲಿ ನೀವು ಕಡಿಮೆ ಮಾಡ್ಕೊಳ್ಳಿ. ಈಗ 1 ಮೈನಸ್ ಮಾಡಿದ್ರೆ ಅಂದ್ಕೊಳ್ಳಿ, ಅರ್ಧ ಮೈನಸ್ ಮಾಡ್ಕೊಳ್ಳಿ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಿಮಗೆ ನೆಕ್ಕು ಬ್ರಾಡಾಗಿ ಬರುತ್ತೆ. ಸೊ ಅದನ್ನು ಸ್ವಲ್ಪ ಮೈಂಡಲ್ಲಿ ಇಟ್ಕೊಳ್ಳಿ. ಶೋಲ್ಡರ್ ನೀವು ಬ್ಯಾಕಲ್ಲಿ ಏನು ಇಟ್ಕೊಂಡಿದ್ದೀರೋ ಅದೇ ಇಟ್ಕೋಬೇಕು. ಇದರಲ್ಲಿ ಏನು ಚೇಂಜಸ್ ಮಾಡ್ಕೋಬಾರ್ದು ಯಾವುದರಲ್ಲಿ, ಬ್ಯಾಕಲ್ಲಿ ಮತ್ತು ಫ್ರಂಟಲ್ಲಿ ಶೋಲ್ಡರ್ ನೀವು ಮೈನಸ್ ಮಾಡಬೇಕಾದ್ರೆ ಮೈನಸ್ ಮಾಡಿದ್ದಾದಮೇಲೆ ಶೋಲ್ಡ್ರಲ್ಲಿ ನೀವು ಕಡಿಮೆ ಮಾಡಬಾರ್ದು. ನೆಕ್ ವಿಡ್ತಲ್ಲಿ ನೀವು ಕಡಿಮೆ ಮಾಡಿಕೊಂಡ್ರೂ ಆಗುತ್ತೆ. ಸೊ ಬ್ರಾಡಾಗಿ ಬೇಕು ಅನ್ನೋರು ನೀವು ಈ ಮೈನಸ್ ಮಾಡೋದ್ರಲ್ಲಿ ಕಡಿಮೆ ಮೈನಸ್ ಮಾಡ್ಕೊಳ್ಳಿ. ಓಕೆನಾ? ಇಲ್ಲಿಂದ 5.5 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಡು ಇಲ್ಲಿಂದ 1 ಇಂಚಿಗೆ ಬ್ರಾಡಾಗಿ ತೊಗೊಳಕ್ಕೆ ಒಂದು ಮಾರ್ಕ್ನ ಹಾಕ್ಕೊಂಡು ಈ ರೀತಿ ಸ್ಟ್ರೈಟ್ ಲೈನ್ನ ಹಾಕ್ತಾಯಿದ್ದೀನಿ. ಓಕೆನಾ? ಇಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಇಲ್ಲಿಗೆ ಈ ರೀತಿ ಸ್ಟ್ರೈಟ್ ಲೈನ್ನ ಕೊಡ್ತಿದ್ದೀನಿ. ಸೊ ಇಲ್ಲಿ ನಾನು ಸ್ಕ್ಯಾಲಪ್ನ ಡಿಸೈನ್ ಮಾಡ್ತೀನಿ. ಓಕೆನಾ? ಇಲ್ಲಿಂದ ಮೆಷರ್ಮೆಂಟ್ನ ನೋಡಿಕೊಂಡು ಸ್ಕ್ಯಾಲಪ್ನ ಕೊಡಬೇಕಾಗತ್ತೆ.
ಹಾಫ್ ಇಂಚ್ ಮೇಲಕ್ಕೆ ತೊಗೊಂಡಿದ್ದೀನಿ. ಇದನ್ನ ಕೈಯಲ್ಲಿ ಬೇಕಾದ್ರೂ ಕೊಡಿ, ಇಲ್ಲಾಂದರೆ ನಾನು ನೋಡಿ ಈ ಸ್ಕೇಲ್ನ ಯೂಸ್ ಮಾಡಿಕೊಂಡು ಶೇಪ್ನ ಕೊಡ್ತಿದ್ದೀನಿ. ನೀವು ಸ್ಕ್ಯಾಲಪ್ದು ಮಾಮೂಲಿಯಾಗಿ ಸ್ಕೇಲು ಬರುತ್ತೆ ಸ್ಕ್ಯಾಲಪ್ದು, ಅದರಲ್ಲಿ ಕೊಡೋಂಗಿದ್ರು ಕೊಡ್ಬೋದು. ನೋಡಿ ಸಾರಿ, ಈ ರೀತಿ ನೀಟಾಗಿ ಸ್ಕ್ಯಾಲಪ್ನ ಕೊಡ್ತಿದ್ದೀನಿ ನಾನು. ಓಕೆನಾ, ನೋಡಿ ಪರ್ಫೆಕ್ಟಾಗಿ ಸ್ಕ್ಯಾಲಪ್ ಅನ್ನೋದು ರೆಡಿ ಆಗೋಯಿತು. ಇಷ್ಟು ಫ್ರಂಟ್ ಪಾರ್ಟು. ಇಲ್ಲಿ ನಾನು ನೋಡಿ ಈ ರೀತಿ ಸ್ಟ್ರೈಟಾಗಿ ಬಾರ್ಡ್ರನ್ನ ಅಟ್ಯಾಚ್ ಮಾಡ್ತೀನಿ. ಸೊ ಹಾಗಾಗಿ ನಿಮಗೆ ಗೊತ್ತಾಗಲಿ ಅಂತ ನಾನು ಇದನ್ನು ತೋರಿಸ್ತಿರೋದು. ಇಲ್ಲಿ ಸ್ಟ್ರೈಟಾಗಿ ಬಾರ್ಡ್ರನ್ನ ಅಟ್ಯಾಚ್ ಮಾಡಿದ್ದಾದಮೇಲೆ ನೋಡಿ ಇಲ್ಲಿಂದ 1 ಇಂಚಿಗೆ ಮಾರ್ಕ್ ಮಾಡ್ಕೊಳ್ತೀನಿ. ಓಕೆನಾ, 1 ಇಂಚಿಗೆ ಮಾರ್ಕ್ ಮಾಡಿಕೊಂಡು ನೋಡಿ ಇಲ್ಲಿ ಶೋಲ್ಡ್ರ್ ಸ್ಲೋಪ್ ಏನು ಕೊಟ್ಟಿದ್ದೀವೋ ಶೋಲ್ಡ್ರ್ ಸ್ಲೋಪ್ ಸೇಮ್ ಅದೇ ರೀತಿ ಶೋಲ್ಡ್ರ್ ಸ್ಲೋಪ್ನ ಮಾಡ್ತಾಯಿದ್ದೀನಿ. ಇಲ್ಲಿಂದ ಎಷ್ಟಿದೆ ಅಂತ ಚೆಕ್ ಮಾಡಿಕೊಂಡು ಮಿಡ್ಲಿಗೆ ಒಂದು ಮಾರ್ಕ್ ಮಾಡಿಕೊಂಡು ಇಲ್ಲಿ ಶೇಪ್ನ ಡ್ರಾ ಮಾಡಬೇಕಾಗತ್ತೆ. ಈ ರೀತಿ ಕರ್ವಾಗಿ ಶೇಪ್ನ ಕೊಡಬೇಕಾಗತ್ತೆ. ಈ ರೀತಿ ಶೇಪ್ನ ಕೊಟ್ಟು ಸ್ಕೇಲಿಂದ ಈ ರೀತಿ ಶೇಪ್ನ ಡ್ರಾ ಮಾಡಿಕೊಂಡ್ರೆ ಫ್ರಂಟಲ್ಲಿ ನಿಮ್ಗೆ ಯಾವುದೇ ರೀತಿ ರಿಂಕಲ್ ಅನ್ನೋದು ಬರೋದಿಲ್ಲ. ಇಲ್ಲಿ ನಾನು ಯಾವುದೇ ರೀತಿ ಆರ್ಮೋಲ್ ಡೌನಿಂಗ್ನ ಮೈನಸ್ ಮಾಡ್ತಾಯಿಲ್ಲ. ಸೊ ಇಲ್ಲಿ ಟೈಟ್ ಆಗ್ತಿದೆ ಅನ್ನೋರು ಇಲ್ಲಿ ಮೈನಸ್ ಮಾಡ್ಕೋಬೇಡಿ. ಟೈಟ್ ಆಗ್ತಿಲ್ಲ ಅನ್ನೋರಿಗೆ ನಿಮಗೆ ನೋಡಿ ಇಲ್ಲಿ ಲೂಸ್ ಆಗ್ತಿದೆ ಅನ್ನೋರು ಇದನ್ನು ಮೈನಸ್ ಮಾಡ್ಕೋಬೇಕಾಗುತ್ತೆ. ಅದನ್ನೊಂಚೂರು ಮೈಂಡಲ್ಲಿ ಇಟ್ಕೋಬೇಕಾಗುತ್ತೆ. ಟೈಟ್ ಆದರೆ ನೀವು ಇದನ್ನು ಮೈನಸ್ ಮಾಡ್ಕೋಬೇಡಿ. ಲೂಸ್ ಆದರೆ ನಿಮಗೆ ಆರ್ಮೋಲ್ ಹತ್ರ ಲೂಸ್ ಆದರೆ ನೀವು ಇಲ್ಲಿ 1/2 ಇಂಚನ್ನ ಮೈನಸ್ ಮಾಡ್ಕೊಳ್ಳಿ. ಓಕೆನಾ, ಇಷ್ಟಾದಮೇಲೆ ನೋಡಿ ನಾನು ಇಲ್ಲಿಂದ ಅಫೆಕ್ಸ್ ಪಾಯಿಂಟ್ನ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಅಫೆಕ್ಸ್ ಪಾಯಿಂಟ್ 10.5 ಅಂದರೆ ನೋಡಿ 10.5ಗೆ ಒಂದು ಮಾರ್ಕ್ ಮಾಡಿಕೊಂಡು ಇಲ್ಲಿಂದ 3 ಇಂಚಸ್ಗೆ ಒಂದು ಮಾರ್ಕ್ ಮಾಡ್ಕೊಂಡು ಸೇಮ್ ಇಲ್ಲಿಂದ ಕೂಡ 3 ಇಂಚಸ್ಗೆ 3.5 ಇಂಚಸ್ಗೆ, ಇಲ್ಲಾಂದರೆ ಇಲ್ಲಿಂದ ಕರೆಕ್ಟಾಗಿ ನೀವು 3 ಇಂಚಸ್ಗೆ ಮಾರ್ಕ್ ಮಾಡ್ಕೊಂಡ್ಮೇಲೆ ಮಿಡ್ಲಿಗೆ ನೀವು ನಾರ್ಮಲ್ ಡಾಟ್ನ ಮಾರ್ಕ್ ಮಾಡ್ಕೊಳ್ತೀವಲ್ಲ ಸೇಮ್ ಅದೇ ರೀತಿ ಮಾರ್ಕ್ನ ಮಾಡ್ಕೊಳ್ಳಿ. ನೋಡಿ 2.5 ನಾನು ಡಾಟ್ ವಿಡ್ತ್ನ ತೊಗೊಂಡೆ. ಇಲ್ಲಿಂದ ನೋಡಿ ಎಷ್ಟಿದೆ ಅಂತ ಕರೆಕ್ಟಾಗಿ ಮಿಡ್ಲಿಗೆ ಮಾರ್ಕ್ ಮಾಡಿಕೊಂಡು ಒಂದು ಸ್ಟ್ರೈಟ್ ಲೈನ್ನ ಹಾಕ್ಕೊಳ್ತೀನಿ ನಾನಿಲ್ಲಿ. ನೋಡಿ ನಾವು ನಾರ್ಮಲ್ ಡಾಟ್ನ ಮಾರ್ಕ್ ಮಾಡ್ತೀವಲ್ಲ ಸೇಮ್ ಅದೇ ರೀತಿಯಾಗಿ ಡಾಟ್ನ ಮಾರ್ಕ್ ಮಾಡ್ಕೋಬೇಕಾಗತ್ತೆ ಫಸ್ಟಿಗೆ. ತುಂಬಾ ಪರ್ಫೆಕ್ಟಾಗಿ ನಿಮಗೆ ಕಪ್ ಶೇಪ್ ಅನ್ನೋದು ಬರುತ್ತೆ. ಸೊ ಇದರಲ್ಲೇನು ನಿಮ್ಗೆ ಡೌಟ್ ಬೇಡ. ಈ ರೀತಿ ಡಾಟ್ನ ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ನಾವಿಲ್ಲಿ ಪ್ರಿನ್ಸಸ್ ಕಟ್ನ ಕೊಡಬೇಕಾಗುತ್ತೆ. ಅಫೆಕ್ಸ್ ಪಾಯಿಂಟ್ ಕರೆಕ್ಟಾಗಿದೆಯಾ ಅಂತ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ನೋಡಿ 10.5 ಅಫೆಕ್ಸ್ ಪಾಯಿಂಟ್ ಅಂದರೆ ಇಲ್ಲಿ 1/2 ಇಂಚನ್ನ ಡೌನ್ನ ತಗೊಳ್ತಾ ಇದ್ದೀನಿ. 1/2 ಇಂಚು ಡೌನ್ ತಗೊಂಡು ಇಲ್ಲಿಗೆ ನಾನು ಮಾರ್ಕ್ನ ಮಾಡ್ಕೊಳ್ತೀನಿ. ಸೊ ಆಗ ನಮಗೆ ನೀಟಾಗಿ ಕಪ್ ಶೇಪ್ ಅನ್ನೋದು ಕೂತ್ಕೊಳ್ಳುತ್ತೆ. ಇಲ್ಲಿಂದ ಅಫೆಕ್ಸ್ ಪಾಯಿಂಟ್ನ ಮಾರ್ಕ್ ಮಾಡಿದ್ದಾದಮೇಲೆ ನಾವು ಇಲ್ಲಿ ಶೇಪ್ನ ಕೊಡಬೇಕಾಗುತ್ತೆ. ನಿಮ್ಗೆ ಇಲ್ಲಿಂದ ನೋಡಿ ಇಲ್ಲಿ 1/2 ಇಂಚ್ ನಾವು ಡೌನ್ ಮಾಡ್ಕೊಂಡಿದ್ದಾದಮೇಲೆ ನೋಡಿ ಇಲ್ಲಿಂದ ನೀವು ಮಾರ್ಕ್ ಮಾಡ್ಕೊಳ್ಳೋದಾದರೆ 2 ಇಂಚ್ ಮೈನಸ್ ಮಾಡ್ಕೊಳ್ಳಿ. ಇಲ್ಲ ಇಲ್ಲಿಂದ ಮಾಡ್ಕೊಳ್ಳೋದಾದರೆ 1.5 ಇಂಚಿಗೆ ಒಂದು ಮೈನಸ್ನ ಮಾಡ್ಕೋಬೇಕಾಗತ್ತೆ. ಇಲ್ಲಿ ನಾವು ಶೇಪ್ ಬೆಲ್ಟ್ ಅಟ್ಯಾಚ್ ಮಾಡ್ತೀವಲ್ಲ, ಸೊ ಹಾಗಾಗಿ ನಮಗಿಲ್ಲಿ ಇದನ್ನು ಮೈನಸ್ ಮಾಡ್ಕೋಬೇಕಾಗತ್ತೆ. ಇಲ್ಲ ಪ್ರಿನ್ಸಸ್ ಕಟ್ ನಾರ್ಮಲ್ ಪ್ರಿನ್ಸಸ್ ಕಟ್ ಅಂದರೆ ಅಲ್ಲಿ ಯಾವುದೇ ರೀತಿ ಮೈನಸ್ ಅನ್ನೋದು ಇರೋದಿಲ್ಲ. ಇಲ್ಲಿಂದ 2 ಇಂಚನ್ನ ನಾನು ಇಲ್ಲಿ ಸೇರಿಸ್ಕೊಳ್ತೀನಿ. ಈ ಕಡೆ 1 ಇಂಚನ್ನ ಆ್ಯಡ್ ಮಾಡ್ಕೊಳ್ತೀನಿ ಪ್ರಿನ್ಸಸ್ ಕಟ್ ಅಟ್ಯಾಚಿಗೋಸ್ಕರ. ಸೊ 2 ಇಂಚಿದು ಕಂಪಲ್ಸರಿ ಬೇಕಾಗುತ್ತೆ. ಇಲ್ಲಿಂದ ಇಲ್ಲಿಗೆ ಒಂದು ಸ್ಟ್ರೈಟ್ ಲೈನ್ನ ಡ್ರಾ ಮಾಡ್ಕೊಳ್ತೀನಿ. ಸೊ ಇಷ್ಟು ಇಲ್ಲಿಂದ 1 ಇಂಚ್ ಮೈನಸ್ ಮಾಡಿಕೊಂಡು ನೋಡಿ 1 ಇಂಚು ಇದು 1.5 ಮೈನಸ್ ಮಾಡಬೇಕಾಗಿರೋದು. ಇಲ್ಲಿಂದ ಇಲ್ಲಿಗೆ ಒಂದು ಸ್ಟ್ರೈಟ್ ಲೈನ್ನ ಹಾಕ್ತೀನಿ ನಾನಿಲ್ಲಿ ನೋಡಿ ಈ ರೀತಿ. ಓಕೆನಾ, ಇಷ್ಟಾದಮೇಲೆ ನಾವು ಪ್ರಿನ್ಸಸ್ ಕಟ್ನ ಮಾರ್ಕ್ ಮಾಡ್ಕೊಳ್ಳೋದು. ನೋಡಿ ಇಲ್ಲಿಂದ ಈ ರೀತಿ ಸ್ಟಿಚ್ನ ಮಾಡಬೇಕಾಗುತ್ತೆ. ನೋಡಿ ಪ್ರಿನ್ಸಸ್ ಕಟ್ ಮಾರ್ಕ್ ಮಾಡ್ಕೊಳ್ಳೋದಾದರೆ ನಾವು ಇಲ್ಲಿಂದ ನೀಟಾಗಿ ನೋಡಿ 1/4 ಇಂಚಿಗೆ ಇಲ್ಲ 1 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. ನೋಡಿ ನಮಗೆ ಇಲ್ಲಿ ಎಷ್ಟು ಡಿಸ್ಟೆನ್ಸ್ ಬೇಕು 1 ಇಂಚಷ್ಟು ಡಿಸ್ಟೆನ್ಸ್ ಬೇಕಾಗುತ್ತೆ. ಇಲ್ಲಿಂದ ಈ ರೀತಿ ಶೇಪ್ನ ಕೊಡ್ತೀನಿ. ಓಕೆನಾ, ಇಷ್ಟಾದಮೇಲೆ ನಾವು ನೋಡಿ ಇಲ್ಲಿಂದನೂ ಈ ರೀತಿ ಆ 1 ಇಂಚ್ ಏನು ಕೊಟ್ಟಿರ್ತೀವೋ ಅಲ್ಲಿಗೆ ಒಂದು ಮಾರ್ಕ್ನ ಮಾಡಿಕೊಂಡು ಎಷ್ಟಿದೆ ಲೆಂತ್ ಅಂತ ಚೆಕ್ ಮಾಡ್ಕೊಳ್ಳೋಣ. ನೋಡಿ 5.5 ಬರುತ್ತೆ. ಇನ್ನೊಂದು ಸಲ ಚೆಕ್ ಮಾಡ್ಕೊಳ್ಳಿ. ಇಲ್ಲೂ ಕೂಡ 5.5 ಬರಬೇಕು ನಮಗೆ. ಸೊ ಇಲ್ಲಿಗೆ 5.5 ಬರಬೇಕಂದ್ರೆ ನಾವು ಈ ರೀತಿ ಟೇಪ್ನ ಟರ್ನ್ ಮಾಡಿಕೊಂಡ್ರೆ ಇಲ್ಲಿಗೆ ಬರುತ್ತೆ 5.5. ನೋಡಿ ಇಲ್ಲಿಗೆ 5.5 ಬರುತ್ತೆ. ಇಲ್ಲಿ ನಾವು ಶೇಪ್ನ ಈ ರೀತಿ ಕೊಡಬೇಕಾಗತ್ತೆ. ಓಕೆನಾ, ಡೌಟ್ ಕ್ಲಿಯರ್ ಆಯಿತು ಅಂದ್ಕೊಂಡಿದ್ದೀನಿ. ಇಷ್ಟು ಪ್ರಿನ್ಸಸ್ ಕಟ್ ಪಾರ್ಟು. ನಾನು ಇಲ್ಲೇ ಶೇಪ್ ಬೆಲ್ಟ್ನ ಮಾರ್ಕ್ ಮಾಡ್ಕೊಳ್ತೀನಿ. ಇಲ್ಲಿ 1 ಇಂಚನ್ನ ಮೈನಸ್ ಮಾಡ್ಕೊಂಡು ಮೇಲೆ ಶೇಪ್ ಏನಿದೆಯೋ ಅಲ್ಲಿ ಉಳಿದಿದ್ದನ್ನು ಶೇಪ್ ಬೆಲ್ಟ್ಗೆ ಮಾರ್ಕ್ ಮಾಡ್ಕೊಳ್ತೀನಿ.
ನೋಡಿ 4 ಇಂಚ್ ತೊಗೊಂಡಿದ್ದೀನಿ. ಸೊ ಎಕ್ಸ್ಟ್ರಾ ಆದಮೇಲೆ ನಾವು ಸ್ಟಿಚಿಂಗ್ ಟೈಮಲ್ಲಿ ಕಟ್ ಮಾಡ್ಕೊಳ್ಳೋಣ ಅಂತ ನೋಡಿ 4 ಇಂಚ್ ಇಲ್ಲಿಗೆ. ನಮಗೆ ಇಷ್ಟು ಉದ್ದ ಬೇಕಾಗಿಲ್ಲ ಶೇಪ್ ಬೆಲ್ಟು, ಆದರೂ ಅದೆಷ್ಟಿದೆಯೋ ಅಷ್ಟು ನಾನು ಮಾರ್ಕ್ನ ಮಾಡಿಕೊಂಡೆ. ಇದು ಶೇಪ್ ಬೆಲ್ಟು, ನಿಮಗೆ ಕಾಣಿಸ್ಲಿ ಅಂತ ಬರೀತಿರೋದು ನಾನು. ಇಷ್ಟು ಫ್ರಂಟ್ ಪಾರ್ಟು. ಸೊ ನಿಮ್ಗೆ ಇದರಲ್ಲಿ ಏನೇ ಡೌಟ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ನ ಮಾಡಿ. ಕ್ಲಿಯರ್ ಆಯಿತು ಅಂದ್ಕೊಂಡಿದ್ದೀನಿ. ಈಗ ಮಾರ್ಕಿಂಗ್ ಪ್ರಕಾರ ನಾನು ನೀಟಾಗಿ ಕಟ್ ಮಾಡ್ಕೊಳ್ತೀನಿ. ಸೊ ಇಷ್ಟು ಪ್ರಿನ್ಸಸ್ ಕಟ್ಗೆ ಶೇಪ್ ಬೆಲ್ಟ್ನ ಅಟ್ಯಾಚ್ ಮಾಡೋದು ಕಟ್ಟಿಂಗ್ ಪಾರ್ಟು. ನೀಟಾಗಿ ಫಸ್ಟ್ ಕಟ್ ಮಾಡ್ಕೊಳ್ತೀನಿ ನಾನಿಲ್ಲಿ. ಸೊ ಆರ್ಮಲ್ ನಿಮಗೆ ಟೈಟ್ ಆಗ್ತಿದೆ ಅನ್ನೋರು ಇಲ್ಲಿ ಯಾವುದೇ ರೀತಿ ಮೈನಸ್ನ ಮಾಡ್ಕೋಬೇಡಿ. ನಾನು ಹೇಳ್ತಿದ್ದೀನಲ್ಲ, 1/2 ಇಂಚ್ ಮೈನಸ್ ಮಾಡ್ಕೋಬೇಡಿ. ನಿಮಗೆ ಲೂಸ್ ಆಗ್ತಿದೆ ಅನ್ನೋರು ಮಾತ್ರ ಮೈನಸ್ನ ಮಾಡ್ಕೊಳ್ಳಿ. ಸೊ ಒಬ್ಬೊಬ್ಬರಿಗೆ ಒಂದೊಂದು ಥರ ಕಟ್ಟಿಂಗ್ ಅನ್ನೋದು ಸೂಟ್ ಆಗುತ್ತೆ. ನೀವು ಅದರಲ್ಲಿ ಸ್ಟಿಚಿಂಗ್ ಟೈಮಲ್ಲಿ ಕಟ್ಟಿಂಗ್ ಟೈಮಲ್ಲಿ ನೀವು ಅದನ್ನ ಚೇಂಜಸ್ ಮಾಡ್ಕೋಬೇಕು. ಎಲ್ಲರಿಗೂ ಒಂದೇ ಥರ ನಾವು ಕಟ್ಟಿಂಗ್ ಅನ್ನೋದು ನಮಗೆ ಕರೆಕ್ಟ್ ಫಿಟ್ಟಿಂಗ್ ಬರೋದಿಲ್ಲ. ಕೆಲವೊಂದು ಸಲ ಚೇಂಜಸ್ನ ಮಾಡ್ಕೋಬೇಕಾಗತ್ತೆ, ಅದನ್ನು ನೀವು ಮಾಡ್ಕೋಬೇಕಾಗತ್ತೆ. ಇಷ್ಟು ಈಗ ಆರ್ಮೋಲ್ನ ಕಟ್ ಮಾಡ್ಕೊಂಡಿದ್ದಾದಮೇಲೆ ಈ ಪ್ರಿನ್ಸಸ್ ಕಟ್ ಪಾರ್ಟ್ನ ಕಟ್ ಮಾಡ್ಕೊಳ್ಳೋಣ. ನೋಡಿ ಇಲ್ಲಿ ನೀಟಾಗಿ ಡಾಟ್ನ ಮಾರ್ಕ್ ಮಾಡಿದ್ದಾದಮೇಲೆ ಇಲ್ಲಿಂದ ಇಲ್ಲಿಗೆ ಫಸ್ಟ್ ಕಟ್ ಮಾಡ್ಕೊಳ್ತೀನಿ ನಾನು ಈ ರೀತಿ. ಮತ್ತು ಇಲ್ಲಿಂದ ಈ ರೀತಿ ಸ್ಟ್ರೈಟಾಗಿ ಕಟ್ ಮಾಡಿ ನಾನೇನು ಇದು ಶೇಪ್ ಕೊಟ್ಟಿದ್ದೀನೋ ಇಲ್ಲಿ ನೀಟಾಗಿ ಈ ರೀತಿ ಕಟ್ ಮಾಡ್ಕೋಬೇಕಾಗತ್ತೆ. ಓಕೆನಾ? ಸೊ ಇಷ್ಟು ನೋಡಿ ಪ್ರಿನ್ಸಸ್ ಕಟ್ ಪಾರ್ಟು. ಇಲ್ಲಿ ನಾವು ಶೇಪ್ ಬೆಲ್ಟ್ನ ಅಟ್ಯಾಚ್ ಮಾಡೋದು ತುಂಬಾ ಚೆನ್ನಾಗಿ ಬರುತ್ತೆ. ಕಪ್ ಶೇಪ್ ಅನ್ನೋದು ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ ಫಿನಿಶಿಂಗ್ ಫ್ರಂಟ್ ಪಾರ್ಟು. ಸೊ ಒಂದ್ಸಲ ನೀವು ಕೂಡ ಈ ಕಟ್ಟಿಂಗ್ನ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಬೇಕಾಗತ್ತೆ ನೀವು. ಆಯಿತಾ? ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಒಂದ್ಸಲ ಟ್ರೈ ಮಾಡಿ ನೋಡಿ ಆಮೇಲೆ ನೀವು ಕಮೆಂಟ್ ಮಾಡಿ. ಈಗ ಬ್ಯಾಕ್ ಪಾರ್ಟ್ ತೊಗೊಂಡು 1 ಇಂಚ್ ನೋಡಿ ಈ ರೀತಿ ಸ್ಲೋಪ್ ಕೊಟ್ಟಿದ್ದೀನಲ್ಲ, ಸೊ ಅದನ್ನು ನಾನು ಕಟ್ ಮಾಡಿಕೊಂಡೆ. ಈಗ ನಮಗೆ ಆರ್ಮೋಲ್ ಎಷ್ಟು ಬೇಕು ಅಂತ ಚೆಕ್ ಮಾಡ್ಕೋಬೇಕಾಗುತ್ತೆ. ಹ್ಯಾಂಡ್ ಲೂಸ್ 1/2 ಇಂಚ್ ನಾನು ಶೋಲ್ಡರ್ ಅಟ್ಯಾಚಿಗೆ ಬಿಟ್ಟು ಎಷ್ಟಿದೆ ಅಂತ ಒಂದು ಸಲ ಚೆಕ್ ಮಾಡ್ಕೊಳ್ತೀನಿ. ನೋಡಿ 8.25 ಬರ್ತಿದೆ. 8.25ಗೆ ಇಲ್ಲಿ ಮಾರ್ಕ್ನ ಮಾಡ್ಕೋಬೇಕಾಗತ್ತೆ. ಲೂಸಿಂಗ್ ನಮ್ಗೆ ರೆಡಿ 8.25 ಬೇಕು. ಈ ರೀತಿ ಫೋಲ್ಡ್ನ ಮಾಡ್ಕೊಂಡಿದ್ದಾದಮೇಲೆ ಮಾರ್ಜಿನ್ ಸಮ ಇಲ್ಲ ಅಂದರೆ ನೀಟಾಗಿ ಮಾರ್ಜಿನ್ ಸಮ ಬರೋದಕ್ಕೆ ಒಂದು ಸ್ಟ್ರೈಟ್ ಲೈನ್ನ ಹಾಕ್ಕೊಂಡು ಎಕ್ಸ್ಟ್ರಾ ಇರೋ ಕ್ಲಾತ್ನೆಲ್ಲ ಕಟ್ ಮಾಡ್ಕೋಬೇಕಾಗತ್ತೆ. ಇಷ್ಟು ಕಟ್ ಮಾಡ್ಕೊಂಡಿದ್ದಾದಮೇಲೆ ಫಸ್ಟು ನಾವು ಸ್ಲೀವ್ ಲೆಂತನ್ನ ಮಾರ್ಕ್ ಮಾಡ್ಕೋಬೇಕು. ಹ್ಯಾಂಡ್ ಸ್ಲೀವ್ಸ್ನ ಕಟ್ ಮಾಡಬೇಕಾದ್ರೆ ಫಸ್ಟ್ ನಾವು ಮಾರ್ಕ್ ಮಾಡ್ಕೋಬೇಕಾಗಿರೋದು ಸ್ಲೀವ್ ಲೆಂತ್ ಇದೆ ಅಂತ ಫಸ್ಟ್ ನಾವು ಮಾರ್ಕ್ ಮಾಡ್ಕೋಬೇಕು. ನೋಡಿ ಈ ರೀತಿ ನೀಟಾಗಿ ಕಟ್ ಮಾಡ್ಕೊಂಡಿದ್ದಾದಮೇಲೆ ನಾನು ಸ್ಲೀವ್ ಲೆಂತ್ನ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ 11.25 ಬೇಕು ಸ್ಲೀವ್ ಲೆಂತು. ನಾನು 1 ಇಂಚ್ ಆ್ಯಡ್ ಮಾಡಿಕೊಂಡು 12.25ಗೆ ಒಂದು ಮಾರ್ಕ್ನ ಮಾಡ್ಕೊಂಡಿದ್ದೀನಿ. ಓಕೆನಾ? ಇಷ್ಟು ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಒಂದು ಸ್ಟ್ರೈಟ್ ಲೈನ್ನ ಹಾಕ್ಕೊಳ್ಳೋಣ. ಈ ರೀತಿ ಸ್ಟ್ರೈಟ್ ಲೈನ್ನ ಹಾಕ್ಕೊಂಡಿದ್ದಾದಮೇಲೆ ನಾನು ಇಲ್ಲಿಂದ ನೋಡಿ 2.25 ಇಂಚ್ ಇಲ್ಲ 2 ಇಂಚಿನ ನೀವು ಮಾರ್ಕ್ನ ಮಾಡ್ಕೋಬೇಕಾಗತ್ತೆ. ಇಲ್ಲಿಂದ 3.25 ಇಂಚಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ಸೊ ಇಲ್ಲಿಂದ ನೋಡಿ 8.25 ಬೇಕಲ್ಲ, 8.25ಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಎಕ್ಸ್ಟ್ರಾ ಮಾರ್ಜಿನ್ಗೆ ಆ ಕಡೆ ಮಾರ್ಕ್ನ ಮಾಡ್ಕೊಳ್ತೀನಿ. ಇಲ್ಲೂ ಕೂಡ ಒಂದು ಸ್ಟ್ರೈಟ್ ಲೈನ್ನ ಹಾಕ್ಕೊಳ್ತೀನಿ. ಈಗ ನಾನಿಲ್ಲಿ ಒಂದು ಲೈನ್ನ ಹಾಕ್ಕೊಂಡು ಶೇಪ್ನ ಡ್ರಾ ಮಾಡಬೇಕು ಅಂದ್ಕೊಂಡಿದ್ದೀನಿ. ಈ ರೀತಿ ನೋಡಿ ಇಲ್ಲಿಂದ 1/4 ಇಂಚ್ ಒಳಗೆ ಬಂದು ಇಲ್ಲಿ 1/4 ಇಂಚ್ ಈ ಕಡೆಗೆ ಬರಬೇಕು. ಸೊ ಆವಾಗ ನಮಗೆ ನೀಟಾಗಿ ಶೇಪ್ ಅನ್ನೋದು ಬರುತ್ತೆ. ಇದು ಬೋಟ್ ನೆಕ್ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿ 1/4 ಇಂಚ್ ಒಳಗಡೆ ಬರಲಿಲ್ಲ, ಸ್ವಲ್ಪ ಇದರಲ್ಲೇ ಬಂತು. ಸೊ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ, ನಿಮಗೆ ಚೆನ್ನಾಗಿ ಬರುತ್ತೆ ಸ್ಲೀವ್ಸು ಬೋಟ್ ನೆಕ್ ಬ್ಲೌಸಸ್ಗೆ. ಆಯಿತಾ? ನೋಡಿ 1.5 ಇಂಚ್ ಎಕ್ಸ್ಟ್ರಾ ಮಾರ್ಜಿನು. ಸೊ ಮಾರ್ಜಿನ್ ನಿಮ್ಮ ಒಂದು ಬ್ಲೌಸ್ ಮೆಜರ್ಮೆಂಟ್ ಮೇಲೆ ಡಿಪೆಂಡ್ ಆಗುತ್ತೆ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಾರ್ಜಿನ್ನ ಇಟ್ಕೋಬಹುದು. ಅಂದರೆ ನೀವು ಬಾಡಿ ಪಾರ್ಟಲ್ಲಿ ಎಷ್ಟು ಬಿಟ್ಟಿರ್ತೀರೋ ಅಷ್ಟೇ ಬಿಡಬೇಕಾಗುತ್ತೆ ಸ್ಲೀವಲ್ಲೂ ಕೂಡ. ಮಾರ್ಕ್ ವೀಲಿಂದ ನೀಟಾಗಿ ಮಾರ್ಕ್ ಮಾಡಿಕೊಂಡೆ. ಇಲ್ಲಿ ನಾನು ಫ್ರಂಟ್ ಮಾರ್ಕ್ ಮಾಡ್ತಾಯಿಲ್ಲ, ಯಾಕಂದರೆ ನಾನು ಪೀಸ್ ಅಟ್ಯಾಚ್ ಮಾಡಿದ್ದಾದಮೇಲೆ ಫ್ರಂಟ್ದು ನಾನು ಶೇಪ್ನ ಕಟ್ ಮಾಡ್ಕೊಳ್ತೀನಿ. ಓಕೆನಾ? ಇಷ್ಟು ನೀಟಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ, ನೋಡ್ತಿರ್ಬೋದು ನೀವು. ಈ ರೀತಿ ನೀಟಾಗಿ ಕಟ್ ಮಾಡ್ಕೋಬೇಕು. ನಾವು ಕಟ್ಟಿಂಗ್ ಯಾವ ರೀತಿ ಮಾಡಿಕೊಂಡ್ರೆ ನಮಗೆ ಸ್ಟಿಚ್ಚಿಂಗು ಅದೇ ಥರ ಬರುತ್ತೆ. ಇಷ್ಟು ನಮಗೆ ಸ್ಲೀವ್ ಪಾರ್ಟ್ ಕಟ್ಟಿಂಗ್ ಅನ್ನೋದು ಮುಗೀತು. ಶೇಪ್ ಬೆಲ್ಟ್ ಆಲ್ರೆಡಿ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಸೊ ಇದನ್ನು ನಾನು ನೋಡಿ ಸ್ಲೀವ್ಗೆ ಅಟ್ಯಾಚ್ಗೆಲ್ಲ ಬೇಕಾಗತ್ತಲ್ಲ, ಹಾಗಾಗಿ ನಾನು ಹಾಗೇ ಇಟ್ಕೊಂಡೆ. ಇನ್ನೊಂದು ಪೀಸ್ನ ನಾನು ಶೇಪ್ ಬೆಲ್ಟ್ಗೆ ಬೇರೆ ಕ್ಲಾತಲ್ಲಿ ಕಟ್ ಮಾಡ್ಕೊಳ್ತೀನಿ.
ಇಷ್ಟಾದಮೇಲೆ ಈಗ ನಾವು ಕ್ಯಾನ್ವಾಸ್ ನೆಕ್ಗೆ ಯಾವ ರೀತಿ ಕಟ್ ಮಾಡ್ಕೋಬೇಕು ಅಂತ ನೋಡಿ. ಕ್ಯಾನ್ವಾಸ್ ತೊಗೊಂಡಿದ್ದೀನಿ ನಾನು, ಡಬಲ್ ಫೋಲ್ಡಲ್ಲಿ ತೊಗೊಂಡಿದ್ದೀನಿ ಕ್ಯಾನ್ವಾಸ್ನ. ನೋಡ್ಕೊಳ್ಳಿ ನೆಕ್ ವಿಡ್ತೆಲ್ಲ ಎಷ್ಟಿದೆ ಅಂತ. ಅದಕ್ಕೆ ಅನುಗುಣವಾಗಿ ನೀವು ಕ್ಯಾನ್ವಾಸ್ನ ತೊಗೋಬೇಕಾಗತ್ತೆ. ಸ್ವಲ್ಪ ಎಕ್ಸ್ಟ್ರಾ ಕ್ಯಾನ್ವಾಸ್ನೇ ತೊಗೋಬೇಕಾಗತ್ತೆ, ಯಾಕಂದರೆ ನಮಗೆ ಎಕ್ಸ್ಟ್ರಾ ಮಾರ್ಜಿನಿಗೆ ಬೇಕಾಗತ್ತಲ್ಲ. ಹಾಗಾಗಿ ನೋಡಿ, ನಾನು ಸ್ವಲ್ಪ ಡಾರ್ಕಾಗಿ ಮಾರ್ಕ್ ಪೀಸಿಂದ ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ಕ್ಯಾನ್ವಾಸ್ ಮೇಲೆ ಇಟ್ಕೊಂಡು ನಾವು ಟ್ಯಾಪ್ ಮಾಡಿಕೊಂಡ್ರೆ ನಾವು ಕ್ಯಾನ್ವಾಸ್ ಮೇಲೆ ಇನ್ನೊಂದು ಸಲ ಆ ಒಂದು ನೆಕ್ ಶೇಪ್ನೆಲ್ಲ ಡ್ರಾ ಮಾಡೋ ಅವಶ್ಯಕತೆ ಇರಲ್ಲ, ಡೈರೆಕ್ಟಾಗಿ ಅದ್ರ ಮೇಲೆ ಬೀಳುತ್ತೆ. ಸೊ ಹಾಗಾಗಿ ನಾನಿಲ್ಲಿ ಈ ರೀತಿ ಟ್ಯಾಪ್ನ ಮಾಡ್ಕೊಳ್ತಾ ಇದ್ದೀನಿ. ಮಾಡ್ಕೊಂಡಿದ್ದಾದ್ಮೇಲೆ ನೋಡಿ, ನಮಗೆ ಕ್ಯಾನ್ವಾಸ್ ಮೇಲೆ ಮಾರ್ಕಿಂಗ್ ಅನ್ನೋದು ಬಿದ್ದಿರುತ್ತೆ. ನಾನು ಅದ್ರ ಮೇಲೇ ಮಾರ್ಕ್ ಮಾಡ್ತೀನಿ. ಕ್ಯಾನ್ವಾಸ್ ನೀಟಾಗಿ ಲೆವೆಲ್ ಆಗಿಲ್ಲ ಅಂದರೆ ಒಂದ್ಸಲ ಕಟ್ ಮಾಡ್ಕೊಳ್ಳಿ. ನೋಡಿ, ಈಗೇನು ಕಾಣಿಸ್ತಿದೆಯೋ ಮಾರ್ಕಿಂಗು, ಅದ್ರ ಮೇಲೆ ನೀಟಾಗಿ ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ ನಾನು. ಸೊ ನಿಮಗೆ ಅರ್ಥ ಆಗಲಿ ಅಂತ ನಾನು ಸ್ವಲ್ಪ ಸ್ಲೋ ಆಗಿ ವೀಡಿಯೋನ ಮಾಡ್ತಿದ್ದೀನಿ. ಸುಮಾರಷ್ಟು ಜನ ಅದನ್ನೇ ಕಮೆಂಟ್ ಮಾಡ್ತಿರ್ತೀರ, ಸ್ವಲ್ಪ ಸ್ಲೋ ಆಗಿ ಹೇಳ್ಕೊಡಿ, ತುಂಬ ಫಾಸ್ಟ್ ಆಯಿತು ಅಂತ. ಹಾಗಾಗಿ ನಾನು ಸ್ಲೋ ಆಗಿ ಹೇಳ್ಕೊಡ್ತಿರೋದು. ನೋಡಿ, 1 ಇಂಚಷ್ಟು ಎಕ್ಸ್ಟ್ರಾ ಮಾರ್ಜಿನ್ನ ಬಿಡಿ ಕ್ಯಾನ್ವಾಸಲ್ಲಿ. ಈ ರೀತಿ ಬಿಟ್ಟು ಈಗ ಇದನ್ನು ಕಟ್ ಮಾಡ್ಕೋಬೇಕಾಗತ್ತೆ. ನೀವು ಯಾವುದೇ ಶೇಪ್ನ ಕೊಡಬೇಕಾದ್ರೂ ಕ್ಯಾನ್ವಾಸ್ ಕೊಟ್ಟು ಫಿನಿಶಿಂಗ್ ಕೊಟ್ಟರೆ ಅದು ಸ್ಟಿಫಾಗಿ ತುಂಬ ಚೆನ್ನಾಗಿ ಕೂತ್ಕೊಳ್ಳುತ್ತೆ ನೆಕ್ ಶೇಪ್ ಅನ್ನೋದು. ವಿತೌಟ್ ಕ್ಯಾನ್ವಾಸ್ನ ಫಿನಿಶಿಂಗ್ ಕೊಟ್ಟರೆ ಯಾವುದಾದ್ರೂ ಡಿಸೈನ್ ನೆಕ್ಸ್ ಎಲ್ಲ ಅದು ಅಷ್ಟೊಂದು ಚೆನ್ನಾಗಿ ಕೂರಲ್ಲ. ಸೊ ಹಾಗಾಗಿ ನೀಟಾಗಿ ನೀವು ಯಾವುದೇ ಒಂದು ಡಿಸೈನ್ ಕೊಡ್ತೀನಿ ನೆಕ್ಗೆ ಅನ್ನೋದಾದರೆ ನೀವು ಕ್ಯಾನ್ವಾಸ್ನ ಕೊಡಿ, ತುಂಬ ಚೆನ್ನಾಗಿ ನಿಮಗೆ ಫಿನಿಶಿಂಗ್ ಅನ್ನೋದು ಬರುತ್ತೆ. ಇಲ್ಲೊಂದು 1/2 ಇಂಚಷ್ಟು ಉಳಿಸ್ಕೊಂಡು ನಾನು ನೆಕ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ ಬಿಡ್ತು ಜಾಸ್ತಿ ಆಗೋಲ್ಲ, ಕರೆಕ್ಟಾಗಿ ನೆಕ್ ಬಿಡ್ತು ಮ್ಯಾಚ್ ಆಗುತ್ತೆ. ಹಾಗಾಗಿ ಅಲ್ಲಿ ಮೇಲೆ 1/2 ಇಂಚು ಬಿಡಿ. ನೋಡಿ, ಈ ರೀತಿ ಕಟ್ಟಿಂಗ್ನ ಮಾಡಿಕೊಂಡೆ ನಾನು. ಇದು ನೆಕ್ ಪಾರ್ಟು ಮತ್ತು ಇದು ಬ್ಯಾಕ್ ಪಾರ್ಟ್ಗೆ ಕ್ಯಾನ್ವಾಸ್ ಯಾವ ರೀತಿ ಕಟ್ ಮಾಡ್ಕೊಳ್ತೀನಿ ಅಂದರೆ ನಾನು ಸ್ಕ್ಯಾಲಪ್ ಕೊಡಬೇಕು ಅಂದ್ಕೊಂಡಿದ್ದೀನಿ. ಆ ಸ್ಕ್ಯಾಲಪ್ನ ಕೊಡೋಕ್ಕೆ ನೋಡಿ ಈ ರೀತಿ ಇಟ್ಟು ಸ್ಕ್ಯಾಲಪ್ನ ಕೊಡಬೇಕು ಅಂದ್ಕೊಂಡಿದ್ದೀನಿ. ಅದಕ್ಕೆ ಯಾವ ರೀತಿ ನಾನು ಕ್ಯಾನ್ವಾಸ್ನ ಕಟ್ ಮಾಡ್ಕೊಳ್ತೀನಿ ಅಂತಲೂ ತೋರಿಸ್ತೀನಿ ನಿಮಗೆ. ನೋಡಿ, ನಾನು ಅಗಲ ತೊಗೊಂಡಿದ್ದೀನಿ, ಇಲ್ಲಿ 3.5 ಇಂಚು ಉದ್ದ ತೊಗೊಂಡಿದ್ದೀನಿ. ನೋಡಿ, ಈ ಥರ ಬ್ಲೌಸ್ಗೆ ಇಟ್ಟು ನೋಡ್ಕೊಳ್ಳಿ, ನಿಮ್ಮ ಒಂದು ಬ್ಲೌಸ್ ಮೆಷರ್ಮೆಂಟ್ ಉದ್ದ ಎಷ್ಟಿದೆಯೋ ಅಷ್ಟಕ್ಕೆ. ಇಲ್ಲೊಂದು 1/2 ಇಂಚಷ್ಟು ಒಂದು ಸ್ಟ್ರೈಟ್ ಲೈನ್ನ ಹಾಕ್ಕೊಂಡಿದ್ದೀನಿ. ಸ್ಟ್ರೈಟ್ ಲೈನ್ನ ಹಾಕ್ಕೊಂಡು ನಾನಿಲ್ಲಿ 1.5 ಇಂಚಿಗೆ ಒಂದೊಂದು 1/2 ಇಂಚ್ ಮೇಲೆ ಬಿಟ್ಟು 1.5 ಇಂಚಿಗೆ ಒಂದೊಂದು ಮಾರ್ಕಿಂಗ್ನ ಮಾಡ್ಕೊಳ್ತಾ ಇದ್ದೀನಿ. ಸೊ ನೀವು ಬೇಕಾದ್ರೆ 2 ಇಂಚ್ ಮಾರ್ಕಿಂಗ್ ಕೂಡ ಮಾಡ್ಕೋಬೋದು. ಸ್ಕ್ಯಾಲಪ್ ಸ್ವಲ್ಪ ದೊಡ್ಡದಾಗಿ ಬರುತ್ತೆ. ಇಲ್ಲ 1 ಇಂಚ್ ನಾನು ಮಾರ್ಕಿಂಗ್ ಮಾಡ್ತೀನಿ ಅಂದ್ರೂ ಮಾಡ್ಕೋಬೋದು. ಸ್ಕ್ಯಾಲಪ್ ಶೇಪ್ ಅನ್ನೋದು ಸ್ವಲ್ಪ ಕಡಿಮೆ ಬರುತ್ತೆ, ಅಂದರೆ ಚಿಕ್ಕದಾಗಿ ಬರುತ್ತೆ. ಸೊ ನಾನಿಲ್ಲಿ ಮೀಡಿಯಮ್ ಆಗಿರೋದ್ರಿಂದ 1.5 ಇಂಚನ್ನ ತಗೊಳ್ತಾ ಇದ್ದೀನಿ. ನೋಡಿ, ಸ್ಕೇಲಿಂದ ಬೇಕಾದ್ರೆ ಕೊಡ್ತೀನಿ ಅಂದರೂ ಕೊಡ್ರಿ. ನಾನಿಲ್ಲಿ ಕೈಯಲ್ಲೇ ಈ ಸ್ಕ್ಯಾಲಪ್ನ ಮಾರ್ಕ್ ಮಾಡಿಕೊಂಡೆ. ನೋಡಿ, ಈ ರೀತಿ ನಾವು ಕೈಯಲ್ಲೂ ಪರ್ಫೆಕ್ಟಾಗಿ ಸ್ಕ್ಯಾಲಪ್ನ ನೋಡಿ ಈ ರೀತಿ ಮೆಷರ್ಮೆಂಟ್ ತೊಗೊಂಡು ನಾವು ಇದು ಮಾಡಿದ್ಮೇಲೆ ಕೈಯಲ್ಲೂ ಕೂಡ ನಾವು ಮಾರ್ಕ್ನ ಮಾಡ್ಕೋಬೋದು. ಈ ರೀತಿ ಸ್ಕ್ಯಾಲಪ್ನ ನೀಟಾಗಿ ಮಾರ್ಕ್ನ ಮಾಡಿಕೊಂಡೆ. ಈಗ ನಾನು ಅದನ್ನು ನೀಟಾಗಿ ಕಟ್ ಮಾಡ್ಕೊಳ್ತೀನಿ. ವಿಡ್ತ್ ಅನ್ನೋದು ಜಾಸ್ತಿ ಆಯಿತು ನೋಡಿ, 3 ಇಂಚಸ್ ಬಿಟ್ಟು ಉಳಿದಿದ್ದನ್ನು ನಾನು ಕಟ್ ಮಾಡ್ಕೊಂಬಿಡ್ತೀನಿ. 3 ಇಂಚಸ್ಗೆ ಒಂದು ಮಾರ್ಕ್ನ ಮಾಡ್ಕೊಂಡಿದ್ದೀನಿ. ತುಂಬ ಅಗಲ ಆಗಿಬಿಡತ್ತಲ್ಲ, ಹಾಗಾಗಿ ನಾನು 3 ಇಂಚಿಗೆ ನೋಡಿ ಈ ರೀತಿ ನೀಟಾಗಿ ಮಾರ್ಕ್ನ ಮಾಡಿಕೊಂಡು ನೀಟಾಗಿ ಕಟ್ ಮಾಡ್ಕೊಳ್ತೀನಿ. ಸೊ ಕ್ಯಾನ್ವಾಸ್ ಎಷ್ಟು ಉದ್ದ ತೊಗೊಂಡಿದ್ದೀರಾ, ಎಷ್ಟು ಅಗಲ ತೊಗೊಂಡಿದ್ದೀರಾ, ಕ್ಯಾನ್ವಾಸ್ ಮೆಷರ್ಮೆಂಟ್ ಹೇಳಿ ಅಂತಲೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿದ್ರಿ. ಸೊ ಹಾಗಾಗಿ ನಾನಿಲ್ಲಿ ಡೀಟೇಲ್ಡಾಗಿ ಹೇಳ್ತಾ ಇದ್ದೀನಿ. ನೋಡಿ, ಈ ರೀತಿ ನೀಟಾಗಿ ಸ್ಕ್ಯಾಲಪ್ನ ಕಟ್ ಮಾಡ್ಕೋಬೇಕಾಗತ್ತೆ. ನಾವು ಸ್ಕ್ಯಾಲಪ್ ಶೇಪ್ನ ಎಷ್ಟು ನೀಟಾಗಿ ಕಟ್ ಮಾಡಿಕೊಂಡ್ರೆ ನಮ್ಗೆ ಶೇಪ್ ಅನ್ನೋದು ಅಷ್ಟು ಚೆನ್ನಾಗಿ ಬರುತ್ತೆ. ನೋಡಿ, ಕತ್ರಿನ ಯಾವ ರೀತಿ ನಾವು ಮೂವ್ ಮಾಡ್ತೀವೋ ನಮ್ಮ ಕೈ ಕೂಡ ಅದೇ ರೀತಿ ಮೂವ್ಮೆಂಟ್ ಅನ್ನೋದು ಇದ್ದರೆ ನೋಡಿ ಕರೆಕ್ಟಾಗಿ ನಿಮಗೆ ಸ್ಕ್ಯಾಲಪ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ. ಈ ರೀತಿ ನೋಡಿ ಎಷ್ಟು ಸ್ಕ್ಯಾಲಪ್ನ ಕಟ್ ಮಾಡ್ಕೊಂಡಿದ್ದಾಯಿತು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನಾವು ಯಾವ ರೀತಿ ಸ್ಕ್ಯಾಲಪ್ ಮಾರ್ಕ್ ಮಾಡ್ಕೊಂಡು ಮೂವ್ಮೆಂಟ್ ಮಾಡಿ ಕಟ್ ಮಾಡ್ತೀವೋ ಅದೇ ರೀತಿ ಬೀಳುತ್ತೆ. ಇಷ್ಟು ಇದು ಬ್ಯಾಕ್ ಪಾರ್ಟು ಮತ್ತು ಫ್ರಂಟ್ ಪಾರ್ಟು ಎಲ್ಲ ಕಟ್ಟಿಂಗ್ ಪಾರ್ಟ್ ಎಲ್ಲ ಮುಗೀತು. ಸೊ ಸ್ಟಿಚಿಂಗ್ ಮಾಡೋದು ಯಾವ ರೀತಿ ಅಂತ ನೋಡೋಣ ಬನ್ನಿ. ನೋಡಿ, ಫಸ್ಟ್ ಇದಕ್ಕೆ ನಾನು ಐರನ್ನ ಮಾಡ್ಕೊಂಡು ಬರ್ತೀನಿ ಫ್ರಂಟ್ದು.
ಇದಕ್ಕೆ ಐರನ್ ಮಾಡ್ಕೊಳ್ತೀನಿ. ನೋಡಿ ಐರನ್ ಮಾಡ್ಕೊಂಡಿದ್ದಾಯಿತು. ನನಗೆ ಇಲ್ಲಿ ವಿಡಿಯೋ ಅನ್ನೋದು ಸ್ವಲ್ಪ ಸ್ಕಿಪ್ ಆಗಿಬಿಟ್ಟಿದೆ, ಸ್ವಲ್ಪ ಅದು ವಿಡಿಯೋ ಮಾಡ್ಕೊಂಡಿರೋದು ಅದು ಡಿಲೀಟ್ ಆಗಿಬಿಟ್ಟಿತ್ತು. ಸೊ ಹಾಗಾಗಿ ನೋಡಿ ಫ್ರಂಟದ್ದು ನಾನು ರೆಡಿ ಮಾಡ್ಕೊಂಬಿಟ್ಟೆ. ಈಗ ಪ್ರಿನ್ಸಸ್ ಕಟ್ನ ಅಟ್ಯಾಚ್ ಮಾಡ್ತಿದ್ದೀನಿ. ನೋಡಿ ಪ್ರಿನ್ಸಸ್ ಕಟ್ನ ಅಟ್ಯಾಚ್ ಮಾಡಿದ್ದಾದಮೇಲೆ ನಾನಿಲ್ಲಿ ಶೇಪ್ ಬೆಲ್ಟ್ನ ಕೊಡ್ತೀನಿ. ಸೊ ಈ ಡಿಸೈನ್ ನಿಮಗೆ ಮಿಸ್ ಆಯಿತು ಅನ್ನೋದಾದರೆ ನಾನು ಇನ್ನೊಂದು ವಿಡಿಯೋದಲ್ಲಿ ಹಾಕಿದ್ದೀನಿ ಈ ಡಿಸೈನ್ನ ಯಾವ ರೀತಿ ಸ್ಟಿಚ್ ಮಾಡ್ಕೋಬೇಕು ಅಂತ. ಬೇಕಾದ್ರೆ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ ಮತ್ತು ಎಂಡ್ ಸ್ಕ್ರೀನಲ್ಲೂ ಕೊಟ್ಟಿರ್ತೀನಿ. ಫ್ರಂಟ್ ಪಾರ್ಟ್ ಇದನ್ನು ಯಾವ ರೀತಿ ಸ್ಕ್ಯಾಲಪ್ ಕೊಟ್ಟು ಇಲ್ಲಿ ಪ್ಯಾಚ್ ಕೊಟ್ಟೆ ಅಂತ, ನೀವು ಬಾರ್ಡ್ರನ್ನ ಅಟ್ಯಾಚ್ ಮಾಡಿದ್ದೀನಿ ಅಂತ ಆ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ. ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಕಳಿಸಿರ್ತೀನಿ. ಸೊ ಇದು ವಿಡಿಯೋ ಮಾಡೋ ಸ್ವಲ್ಪ ಮಿಸ್ ಆಯಿತು, ಸೊ ಹಾಗಾಗಿ ನಾನು ಹೀಗೆ ತೋರಿಸ್ತಿದ್ದೀನಿ. ಸೊ ಇಲ್ಲೂ ಕೂಡ ಒಂದು ಡಾಟ್ನ ಹಿಡಿತೀನಿ ನಾನು. ನೋಡಿ ಈ ರೀತಿ ಈ ಡಾಟ್ ಹಿಡಿಯೋದ್ರಿಂದ ನಿಮಗೆ ಕಪ್ ಶೇಪ್ ಅನ್ನೋದು ಇನ್ನಷ್ಟು ಚೆನ್ನಾಗಿ ಕೂರುತ್ತೆ. ನೋಡ್ಬೋದು ನೀವು ಎಷ್ಟು ನೀಟಾಗಿ ಬಂದಿದೆ ಅಂತ. ಸೊ ಈಗ ಇದಕ್ಕೆ ಶೇಪ್ ಬೆಲ್ಟ್ನ ಅಟ್ಯಾಚ್ ಮಾಡ್ತೀನಿ. ನಾನು ಶೇಪ್ ಬೆಲ್ಟ್ ಈಗಾಗಲೇ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಸೊ ಈಗ ನೋಡಿ ಈ ರೀತಿ ಶೇಪ್ ಬೆಲ್ಟ್ನ ವಿಸಿಬಲ್ ಆಗೇ ನಾನು ಅಟ್ಯಾಚ್ ಮಾಡ್ತಾಯಿದ್ದೀನಿ. ಇಲ್ಲೇನು ಇನ್ವಿಸಿಬಲ್ ಥರ ನಾನು ಫೋಲ್ಡ್ ಮಾಡಿ ಏನು ಅಟ್ಯಾಚ್ ಮಾಡಿಲ್ಲ. ನೋಡಿ ಈ ರೀತಿ ನೀಟಾಗಿ ಅಟ್ಯಾಚ್ ಮಾಡಿಕೊಂಡ್ರೆ ನಿಮಗೆ ಪರ್ಫೆಕ್ಟಾಗಿ ನೋಡಿ ಫ್ರಂಟ್ ಪಾರ್ಟ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಇದಕ್ಕೆ ಡಬಲ್ ಸ್ಟಿಚ್ನ ಹಾಕ್ಕೊಂಡು ಓವರ್ಲಾಕ್ ಮಾಡ್ಕೊಳ್ತೀನಿ ನಾನು. ತುಂಬಾ ಚೆನ್ನಾಗಿರುತ್ತೆ ಈ ಕಪ್ ಶೇಪ್ ಎಲ್ಲ. ಈ ಒಂದು ಪ್ಯಾಟ್ರನಲ್ಲಿ ನೀವು ಬ್ಲೌಸ್ನ ಒಂದ್ಸಲ ಕಟ್ ಮಾಡಿ ಸ್ಟಿಚ್ ಮಾಡಿ ನೋಡಿ ಗೊತ್ತಾಗುತ್ತೆ. ಸೊ ನಾನಿಲ್ಲಿ ನೋಡಿ ಪ್ರಿನ್ಸಸ್ ಇಲ್ಲಿ ಸ್ವಲ್ಪ ಶೇಪ್ನ ಕೊಡ್ತೀನಿ, ಯಾಕಂದರೆ ನನಗಿಲ್ಲಿ ನೋಡಿ ಸ್ವಲ್ಪ ವೇರಿಯೇಷನ್ ಬರ್ತಿದೆ ಕ್ಲಾತು, ಹಾಗಾಗಿ ನೀಟಾಗಿ ಶೇಪ್ನ ಕೊಡ್ತೀನಿ. ಪ್ರಿನ್ಸಸ್ ಕಟ್ ಅಟ್ಯಾಚ್ ಮಾಡೋದಲ್ಲ, ಸ್ವಲ್ಪ ಶೇಪ್ನ ಕೊಟ್ಟರೆ ನೀಟಾಗಿ ಕೂರುತ್ತೆ ಅಂತ. ಈ ರೀತಿ ನೋಡಿ ಫ್ರಂಟ್ ಪಾರ್ಟ್ ಎಷ್ಟು ನೀಟಾಗಿ ರೆಡಿ ಆಯಿತು. ಇದಕ್ಕೆ ಉಕ್ಪಟ್ಟಿ ಕಾಜಾ ಪಟ್ಟಿ ಕೂಡ ನಾನು ಸ್ಟಿಚ್ ಮಾಡಿಕೊಂಡೆ. ಸೊ ಈಗ ಬ್ಯಾಕ್ ಪಾರ್ಟ್ನ ಯಾವ ರೀತಿ ರೆಡಿ ಮಾಡೋದು ಅಂತ ನೋಡೋಣ. ನೋಡಿ ಬ್ಯಾಕ್ ಪಾರ್ಟ್ ತೊಗೊಂಡಿದ್ದೀವಲ್ಲ, ಸೊ ಬ್ಯಾಕ್ ಪಾರ್ಟಲ್ಲಿ ನಾನು ನೆಕ್ನ ಕಟ್ ಮಾಡ್ಕೊಳ್ತೀನಿ. ಫಸ್ಟಿಗೆ ನೆಕ್ ಮಾತ್ರ ಈ ರೀತಿ ನೀಟಾಗಿ ಕಟ್ ಮಾಡ್ಕೊಳ್ತೀನಿ. ಸೊ ಈಗ ಇದ್ರ ಮೇಲೆ ಹಾಕಿ ನಾನು 1/4 ಇಂಚ್ ಮಾರ್ಜಿನ್ಗೆ ಸ್ಟಿಚ್ ಹಾಕ್ಕೊಳ್ತಾ ಹೋಗ್ತೀನಿ. ನೆಕ್ ಸುತ್ತೂ ನೀಟಾಗಿ ಗುಂಡ್ಪಿನ್ನ ಹಾಕ್ಕೋಬೇಕಾಗತ್ತೆ, ಇಲ್ಲಾಂದರೆ ಜಾರುತ್ತೆ ಕ್ಲಾತು. ಸೊ ಇಲ್ಲಿ ನೀಟಾಗಿ ಗುಂಡ್ಪಿನ್ ಅನ್ನೋದನ್ನು ಇಲ್ಲೂ ಕೂಡ ಗುಂಡ್ಪಿನ್ ಹಾಕ್ಕೋಬೇಕು, ಯಾಕಂದರೆ ನಮಗೆರಡೂ ಒಂದೇ ಕಡೆಗೆ ಬರಬೇಕು. ಹಾಗಾಗಿ ಇಲ್ಲಾಂದರೆ ಒಂದು ಸ್ವಲ್ಪ ಮೇಲಕ್ಕೆ ಒಂದು ಕೆಳಗಡೆಗೆ ಆ ಥರ ಬರೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನೀವು ನೀಟಾಗಿ ಈ ರೀತಿ ಗುಂಡ್ಪಿನ್ನ ಹಾಕ್ಕೊಂಡು ಈ ರೀತಿ ನೀಟಾಗಿ 1/4 ಇಂಚ್ ಬಿಡ್ತಲ್ಲಿ ಇರಬೇಕಾಗತ್ತೆ. ಇಲ್ಲಾಂದರೆ ನಿಮ್ಮ ತೀರಾ ಎಡ್ಜಿಗೆ ಹಾಕ್ಕೊಂಡ್ರೆ ಏನಾಗುತ್ತೆ ಅಂದರೆ ಬಟ್ಟೆ ಹಿಂಚ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನೀಟಾಗಿ 1/4 ಇಂಚ್ ಬಿಡ್ತಲ್ಲಿ ನೀವು ಈ ರೀತಿ ಸ್ಟಿಚ್ನ ಹಾಕ್ಕೊಂಡು ನೀಟಾಗಿ ಕಟ್ ಮಾಡ್ಕೋಬೇಕಾಗತ್ತೆ. ನೋಡ್ತಿರ್ಬೋದು ನೀವು ನಿಮ್ಗೆ ನೆಕ್ ಶೇಪ್ ಅನ್ನೋದು ಎಷ್ಟು ಪರ್ಫೆಕ್ಟಾಗಿ ಬರ್ತಿದೆ ಅಂತ. ನೀಟಾಗಿ ಕಟ್ ಮಾರ್ಕ್ಸ್ನ ಇಟ್ಕೋಬೇಕು. ಕಟ್ ಮಾರ್ಕ್ಸ್ನ ಇಟ್ಕೊಂಡು ಈ ರೀತಿ ಟರ್ನ ಮಾಡ್ಕೊಳ್ಳಿ. ನೋಡಿ ಕಾರ್ನರ್ ಇದು ಶಾರ್ಪ್ನೆಸ್ ಅನ್ನೋದು ನೀಟಾಗಿ ಬರಲಿ. ಈ ರೀತಿ ನೀಟಾಗಿ ಟರ್ನ ಮಾಡಿಕೊಂಡ್ರೆ ನಿಮ್ಮ ನೆಕ್ ಶೇಪ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ. ನೋಡಿ ಈಗ ಇದ್ರ ಮೇಲೆ ಒಂದು ಸ್ಟಿಚ್ನ ಹಾಕ್ಕೊಳ್ತೀನಿ ನಾನು, ಕಿನಾರೆ ಸ್ಟಿಚ್ನ. ನೋಡಿ ಈ ರೀತಿ ನೀಟಾಗಿ ಸ್ಟಿಚ್ ಹಾಕ್ಕೋಬೇಕು. ರಿಂಕಲ್ ಬರಬಾರ್ದು ಮೇನ್ ಫ್ಯಾಬ್ರಿಕ್ ಮೇಲೆ, ಆ ರೀತಿ ನಾವು ಸ್ಟಿಚ್ನ ಹಾಕ್ಕೋಬೇಕಾಗತ್ತೆ. ನೋಡಿ ನೀಟಾಗಿ ಬಟ್ಟೆನ ಸೆಟ್ ಮಾಡ್ಕೊಳ್ತಾ ಸ್ಟಿಚ್ನ ಹಾಕ್ಕೋಬೇಕು. ನಿಮಗೆ ನೆಕ್ ಶೇಪ್ ಅನ್ನೋದು ಪರ್ಫೆಕ್ಟಾಗಿ ಬಂದುಬಿಡುತ್ತೆ. ಈಗ ಲೈನಿಂಗ್ನ ಮೇನ್ ಫ್ಯಾಬ್ರಿಕ್ನ ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. ನೀಟಾಗಿ ನಾನು ಲೈನಿಂಗು ಮೇನ್ ಫ್ಯಾಬ್ರಿಕ್ ಎರಡನ್ನು ಅಟ್ಯಾಚ್ ಮಾಡಿಕೊಂಡೆ. ನೋಡಿ ಇದು ಅಷ್ಟೇ ರಿಂಕಲ್ ಬರಬಾರ್ದು, ನೀಟಾಗಿ ಅಟ್ಯಾಚ್ ಮಾಡಿಕೊಂಡು ಎಕ್ಸ್ಟ್ರಾ ಇರೋ ಫ್ಯಾಬ್ರಿಕ್ನೆಲ್ಲ ಕಟ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ನೀಟಾಗಿ ಕಟ್ ಮಾಡಿಕೊಂಡ್ರೆ ನಿಮಗೆ ನೆಕ್ ಶೇಪ್ ಅನ್ನೋದು ನೋಡಿ ಎಷ್ಟು ಚೆನ್ನಾಗಿ ಪರ್ಫೆಕ್ಟಾಗಿ ಕಾಣಿಸುತ್ತೆ. ನೋಡಿ
ಈಗ ಇದಕ್ಕೆ ನಾನು ಈ ಕ್ಯಾನ್ವಾಸ್ನ ಸ್ಕ್ಯಾಲಪ್ನ ರೆಡಿ ಮಾಡ್ಕೊಳ್ತೀನಿ. ನೋಡಿ, ಕ್ಯಾನ್ವಾಸ್ನ ಲೈನಿಂಗ್ ಮೇಲೆ ನಾನು ಐರನ್ ಮಾಡ್ಕೊಂಡು ಬಂದೆ. ಸೊ ಈಗ ಇದನ್ನು ಮೇನ್ ಫ್ಯಾಬ್ರಿಕ್ ಮೇಲೆ ಹಾಕ್ಕೊಂಡು ಸ್ಟಿಚ್ನ ಮಾಡ್ಕೊಳ್ತೀನಿ. ನೋಡಿ, ಮೇನ್ ಫ್ಯಾಬ್ರಿಕಲ್ಲಿ ಸ್ಕ್ಯಾಲಪ್ ಕಡೆ ಪ್ಲೈನ್ ಕೊಟ್ಟು ಬಾರ್ಡ್ರನ್ನ ಹಾಗೇ ಉಳಿಸ್ಕೋಬೇಕು ಅಂದ್ಕೊಂಡಿದ್ದೀನಿ. ಹಾಗಾಗಿ ನೋಡಿ, ಸ್ಕ್ಯಾಲಪ್ನ ಪ್ಲೈನ್ ಕಡೆ ಕೊಟ್ಟು ಸ್ಟಿಚ್ನ ಹಾಕ್ಕೊಳ್ತೀನಿ ನಾನಿಲ್ಲಿ. ನೋಡಿ, ಫಸ್ಟಿಗೆ ಈ ಕಡೆ ಎಡ್ಜಿಗೆ ಒಂದು ಸ್ಟಿಚ್ನ ಹಾಕ್ಕೊಂಡೆ, ಯಾಕಂದರೆ ಕ್ಯಾನ್ವಾಸ್ ಜರುಗಬಾರ್ದು ಅಂತ. ಈಗ ಸ್ಕ್ಯಾಲಪ್ ಏನಿದೆಯೋ ಆ ಸ್ಕ್ಯಾಲಪ್ ಸ್ಟ್ರೈಟಿಗೆ ಕ್ಯಾನ್ವಾಸ್ ಮೇಲೆ ಸ್ಟಿಚ್ ಬರಬಾರ್ದು, ಕ್ಯಾನ್ವಾಸ್ ಪಕ್ಕನೇ ಸ್ಟಿಚ್ ಬರೋ ಥರ ನೀಟಾಗಿ ಸ್ಟಿಚ್ನ ಹಾಕ್ಕೋಬೇಕಾಗತ್ತೆ. ಸ್ವಲ್ಪ ಕೆಲಸ ಸ್ಲೋ ಆದರೂ ಪರವಾಗಿಲ್ಲ, ನೀವು ನೀಟಾಗಿ ಸ್ಟಿಚ್ನ ಹಾಕ್ಕೊಳ್ಳಿ. ಸ್ಕ್ಯಾಲಪ್ ಕ್ಯಾನ್ವಾಸ್ ಮೇಲೆ ಬರದೇ ಇರೋ ಥರ ನೀವು ಸ್ಟಿಚ್ನ ಹಾಕ್ಕೊಂಡ್ರೆ ನಿಮ್ಗೆ ನೀಟಾಗಿ ಬಟ್ಟೆನೂ ಟರ್ನ್ ಆಗುತ್ತೆ, ಶೇಪು ಕೂಡ ಚೆನ್ನಾಗಿ ಬರುತ್ತೆ. ಸೇಮ್ ಅದೇ ರೀತಿ ಇನ್ನೊಂದು ಸ್ಕ್ಯಾಲಪ್ಗೆ ನಾನು ಸ್ಟಿಚ್ನ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ನೀಟಾಗಿ ಸ್ಟಿಚ್ನ ಹಾಕ್ಕೊಳ್ಳಿ. ಈಗ ಎಕ್ಸ್ಟ್ರಾ ಇರೋ ಕ್ಲಾತೆಲ್ಲ ಕಟ್ ಮಾಡ್ಕೋಬೇಕಾಗತ್ತೆ. ಜಾಸ್ತಿ ಕ್ಲಾತು ಬಿಡಬೇಡಿ, ಸ್ವಲ್ಪ ಬಿಟ್ಟು ಕಟ್ ಮಾಡ್ಕೊಳ್ಳಿ. ಜಾಸ್ತಿ ಕ್ಲಾತ್ನ ಬಿಟ್ಟರೆ ಕೂಡ ನಮಗೇನಾಗುತ್ತೆ, ಬಟ್ಟೆ ಕ್ಯಾನ್ವಾಸ್ ಅನ್ನೋದು ನೀಟಾಗಿ ಟರ್ನ್ ಆಗೋದಿಲ್ಲ. ಅಲ್ಲಲ್ಲಿ ನೀಟಾಗಿ ಕಟ್ ಮಾರ್ಕ್ಸ್ನ ಇಟ್ಕೋಬೇಕಾಗತ್ತೆ. ನೋಡಿ, ಈ ರೀತಿ ಕಟ್ ಮಾರ್ಕ್ಸ್ನ ಇಟ್ಕೊಂಡು ನಾವು ಟರ್ನ್ ಮಾಡಿಕೊಂಡ್ರೆ ಇಲ್ಲೂ ಸ್ಟಿಚ್ ಹಾಕ್ಕೊಂಡಿದ್ನಲ್ಲ ಅದನ್ನು ರಿಮೂವ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಇದು ಸಿಲ್ಕ್ ಮೆಟೀರಿಯಲ್ ಆಗಿಂದ ಜರುಗ್ತಾ ಇತ್ತು, ಹಾಗಾಗಿ ನಾನು ಇಲ್ಲಿ ಸ್ಟಿಚ್ನ ಹಾಕ್ಕೊಂಡೆ. ನೀವು ಸ್ಟಿಚ್ ಹಾಕ್ಕೊಳ್ದೆ ಕೂಡ ಸ್ಕ್ಯಾಲಪ್ನ ಅಟ್ಯಾಚ್ ಮಾಡ್ಕೊಳ್ತೀನಿ ಅಂದರೆ ಮಾಡ್ಕೋಬೋದು. ನೋಡಿ, ನೀಟಾಗಿ ಈ ರೀತಿ ಟರ್ನ್ ಮಾಡ್ಕೋಬೇಕಾಗುತ್ತೆ. ಟರ್ನ್ ಮಾಡ್ಕೊಂಡು ಒಂದು ಸಲ ನೀವು ಐರನ್ ಮಾಡ್ಕೊಂಬಿಟ್ರೆ ನಿಮ್ಮ ಸ್ಕ್ಯಾಲಪ್ಸ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಸೇಮ್ ಈ ಕಡೆನೂ ಅದೇ ಥರನೇ ಕೈಯಿಂದ ನೀಟಾಗಿ ರೀತಿ ಪ್ರೆಸ್ ಮಾಡ್ಕೊಳ್ಳೋಣ. ನೋಡಿ, ಪ್ರೆಸ್ ಮಾಡಿಕೊಂಡ್ರೆ ನಿಮಗೆ ನೀಟಾಗಿ ಸ್ಕ್ಯಾಲಪ್ ಅನ್ನೋದು ಬಂದ್ಬಿಡುತ್ತೆ. ಈಗ ಒಂದು 1/2 ಇಂಚಷ್ಟು ಈ ಕಡೆ ಫೋಲ್ಡ್ ಮಾಡ್ಕೊಳ್ತಾ ಒಂದು ಸ್ಟಿಚ್ನ ಹಾಕ್ಕೊಳ್ತೀನಿ, ಫಿನಿಶಿಂಗ್ ಸ್ಟಿಚ್ಚು. ಇದು ಕೂಡ ಅಷ್ಟೇ, ಒಂದು 1/2 ಇಂಚಷ್ಟು ಫೋಲ್ಡ್ ಮಾಡಿಕೊಂಡು ಫಿನಿಶಿಂಗ್ ಸ್ಟಿಚ್ನ ಹಾಕ್ಕೋಬೇಕಾಗತ್ತೆ. ಈ ರೀತಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ನೀವೇ. ಇದಕ್ಕೆ ಇವಾಗ ನಾವು ಇದನ್ನು ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. ನೋಡಿ, ಈ ರೀತಿ ಕೊಟ್ಟು, ಓಕೆನಾ? ಈ ರೀತಿ ಇಟ್ಟು ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. ಈಗ ಯಾವ ರೀತಿ ಅಟ್ಯಾಚ್ ಮಾಡೋದು ಅಂತ ನೋಡೋಣ ಬನ್ನಿ. ನೋಡಿ, ಇಲ್ಲಿ ಒಂದು ನೀಟಾಗಿ ಸ್ಟ್ರೈಟಾಗಿ ಒಂದು ಸ್ಟಿಚ್ನ ಹಾಕ್ಕೊಳ್ತಿದ್ದೀನಿ ನಾನು. ನೋಡ್ತಿರ್ಬೋದು ನೀವು, ನೀಟಾಗಿ ಸ್ಟಿಚ್ನ ಹಾಕ್ಕೋಬೇಕು, ರಿಂಕಲ್ ಬರಬಾರ್ದು. ಇಲ್ಲೂ ಕೂಡ ಅಷ್ಟೇ ನೀಟಾಗಿ ಸ್ಟಿಚ್ನ ಹಾಕ್ಕೋಬೇಕಾಗತ್ತೆ. ಈ ರೀತಿ ಸ್ಟಿಚ್ನ ಹಾಕ್ಕೊಂಡು ಈ ಕಡೆ ಎಡ್ಜ್ಗೂ ಕೂಡ ಒಂದು ಸ್ಟಿಚ್ನ ಹಾಕ್ಕೊಳ್ತೀನಿ ನಾನು. ಈಗ ಇಲ್ಲಿ ಸ್ಕ್ಯಾಲಪ್ ಮೇಲೆ ನೀಟಾಗಿ ಸ್ಕ್ಯಾಲಪ್ ಇದೆಯೋ ಅದ್ರ ಮೇಲೆ ನೀಟಾಗಿ ಸ್ಟಿಚ್ನ ಹಾಕ್ಕೊಳ್ತೀನಿ. ಈ ಸ್ಟಿಚ್ಚು ಅಷ್ಟೇ ವೆರಿ ಇಂಪಾರ್ಟೆಂಟು, ಇದು ಎದ್ದು ಕಾಣುತ್ತೆ. ಹಾಗಾಗಿ ನೀವು ಸ್ವಲ್ಪ ಕೇರ್ಫುಲ್ಲಾಗಿ ಸ್ಟಿಚ್ನ ಹಾಕ್ಕೊಂಡ್ರೆ ನೀಟಾಗಿ ಫಿನಿಶಿಂಗ್ ಅನ್ನೋದು ಬರುತ್ತೆ. ಸೊ ನೋಡಿ, ಎರಡಕ್ಕೂ ಸೇಮ್ ಅದೇ ರೀತಿ ಮಾಡಿಕೊಂಡೆ. ಈಗ ಎಕ್ಸ್ಟ್ರಾ ಮೇಲಕ್ಕೆ ಬಂದಿರುವಂಥ ಕ್ಲಾತ್ನ ನಾನು ಕಟ್ ಮಾಡಿಕೊಂಡು ಈ ಕಡೆ ಲಾಸ್ಟ್ಗೂ ಇಲ್ಲಿ ಸ್ಟಿಚ್ ಹಾಕಿಲ್ಲಲ್ಲ, ಸೊ ಈ ಕಡೆ ಲಾಸ್ಟ್ಗೂ ಒಂದು ಸ್ಟಿಚ್ನ ಹಾಕ್ಕೊಳ್ತಾ ಇದ್ದೀನಿ. ಈಗ ನೋಡಿ, ಕ್ರಾಸ್ ಪೀಸ್ನ ತಗೋಬೇಕಾಗತ್ತೆ ನೆಕ್ಗೆ ಫಿನಿಶಿಂಗ್ ಕೊಡೋಕ್ಕೆ.
ನೋಡಿ ನೆಕ್ಕಲ್ಲೇ ನಾನು ಕಟ್ ಮಾಡಿದ್ನಲ್ಲ ಅದನ್ನೇ ಕ್ರಾಸ್ ಆಗಿ ನಾನಿಲ್ಲಿ ಪೀಸ್ನ ಕೊಡ್ತೀನಿ ನೋಡಿ ಈ ರೀತಿ. ಸೊ ಇಲ್ಲೇನು ಮಾಡಬೇಕು ಗೊತ್ತಾ, ಇಲ್ಲಿ ನಾನು ಬಟನ್ನ ಅಟ್ಯಾಚ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಹಾಗಾಗಿ ನಿಮಗೆ ಸೆಂಟ್ರಲ್ಲಿ ಗ್ಯಾಪ್ ಅನ್ನೋದು ಈ ಒಂದು ಪಟ್ಟಿ ನಾನು ಏನು ಕೊಡ್ತೀನೋ ಅದರಲ್ಲೇ ಬಂದುಬಿಡುತ್ತೆ. ನೋಡಿ ಯಾವ ರೀತಿ ಕೊಡ್ತೀನಿ ಅಂತ. ನಾನು 1/4 ಇಂಚಷ್ಟು ಮಾರ್ಜಿನ್ನ ಬಿಟ್ಟು ಈ ರೀತಿ ಅಟ್ಯಾಚ್ ಕೊಡ್ತಿದ್ದೀನಿ. ಇಲ್ಲೂ ಕೂಡ ಅದೇ ಕಂಟಿನ್ಯೂ ಮಾಡ್ತೀನಿ ಅದನ್ನು, ಓಕೆನಾ. ಇಲ್ಲಿ ಯಾವುದೇ ರೀತಿ ಓಪನ್ ಇಡಲ್ಲ. ಇಲ್ಲಿ ನಾನು ಬಟನ್ನ ಸ್ಟಿಚ್ ಮಾಡ್ತೀನಿ. ಅಂದರೆ ಉಕ್ಕು ಥರ ನಾನು ಲೂಪೇನೂ ಇಡೋದಿಲ್ಲ ಬಟನ್ಸ್ಗೆ. ನೋಡಿ ಈ ರೀತಿ ಫೋಲ್ಡ್ನ ಮಾಡಿ ನೀಟಾಗಿ ಇದಕ್ಕೆ ಇನ್ನೊಂದು ಫೋಲ್ಡ ಮಾಡ್ತೀನಿ. ಈ ರೀತಿ ಇನ್ನೊಂದು ಫೋಲ್ಡ್ನ ಮಾಡಿ ಫಿನಿಶಿಂಗ್ ಸ್ಟಿಚ್ನ ಹಾಕ್ಕೊಳ್ತೀನಿ. ನೋಡಿ ಈ ರೀತಿ ಹಾಕೋದ್ರಿಂದ ನಿಮಗೆ ಫಿನಿಶಿಂಗು ಚೆನ್ನಾಗಿರುತ್ತೆ ಮತ್ತು ಇಲ್ಲಿ ಬಟನ್ ಹಾಕೋ ಅವಶ್ಯಕತೆನೇ ಇರಲ್ಲ. ನೋಡಿ ಈ ರೀತಿ ನೀಟಾಗಿ. ಬಟ್ ಇಲ್ಲಿ ಟರ್ನ್ ಮಾಡ್ಕೊಳ್ಳೋ ಫಿನಿಶಿಂಗ್ ಎಲ್ಲ ತುಂಬ ಚೆನ್ನಾಗಿರಬೇಕು. ನೋಡಿ ಈ ರೀತಿ ಬ್ಲೌಸ್ ಅನ್ನೋದು ರೆಡಿ ಆಗೋಯ್ತು. ಇಲ್ಲಿ ನನಗೆ ಓಪನ್ ಇಲ್ಲ, ಇಲ್ಲಿ ಒಂದು ಬಟನ್ನ ನಾನು ಸ್ಟಿಚ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ನೋಡಿ ಈ ರೀತಿ, ಓಕೆನಾ. ನೋಡಿ ಈಗ ಬಟನ್ನ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಈ ಸ್ಯಾರಿ ಕಲರ್ ಬಟನ್ನ ಕೊಡ್ತಿದ್ದೀನಿ ನಾನು. ಈ ರೀತಿ ನೀಟಾಗಿ ವೇಸ್ಟಿಗೆ ಪಟ್ಟಿನ ಕೊಡ್ತಾಯಿದ್ದೀನಿ. ನಾನಿಲ್ಲಿ ಡಾಟ್ಗೆ ಎಕ್ಸ್ಟ್ರಾ ಕ್ಲಾತ್ನ ಬಿಟ್ಟಿಲ್ಲ, ಸೊ ಹಾಗಾಗಿ ನಾನಿಲ್ಲಿ ಡಾಟ್ನ ಸ್ಟಿಚ್ ಮಾಡಿಲ್ಲ. ಈಗ ಇದಕ್ಕೆ ನೀಟಾಗಿ ಫೋಲ್ಡ್ ಮಾಡಿ ಒಂದಕ್ಕೇನಾದ್ರು ಸ್ಟಿಚ್ ಹಾಕಿದ್ಮೇಲೆ ನೆಕ್ಸ್ಟ್ ಇನ್ನೊಂದು ಫೋಲ್ಡ್ ಮಾಡಿ ರೆಡಿ ಸ್ಟಿಚ್ನ ಹಾಕ್ಕೋಬೇಕು. ನೀವು ಬೇಕಾದ್ರೆ ಇಲ್ಲಿ ಎಮ್ಮಿಂಗ್ ಸಹ ಮಾಡ್ಕೋಬೋದು. ನಾನಿಲ್ಲಿ ಡೈರೆಕ್ಟ್ ಸ್ಟಿಚ್ಚೇ ಹಾಕ್ತಾಯಿದ್ದೀನಿ. ನೋಡಿ ನಿಮಗೆ ಬ್ಯಾಕಲ್ಲಿ ಸ್ಕ್ಯಾಲಪ್ ಅನ್ನೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಈ ರೀತಿ ಬ್ಯಾಕ್ ಪಾರ್ಟ್ ಅನ್ನೋದು ರೆಡಿ ಮಾಡಿಕೊಂಡೆ. ಫ್ರಂಟ್ ಪಾರ್ಟು ಈಗಾಗಲೇ ರೆಡಿಯಾಗಿದೆಯಲ್ಲ, ಅದನ್ನು ಇದ್ರ ಮೇಲಿಟ್ಟು ನೀಟಾಗಿ ವೇರಿಯೇಷನ್ ಬರ್ದಿರ ನಾನು ಶೋಲ್ಡರ್ನ ಅಟ್ಯಾಚ್ ಮಾಡ್ಕೊಳ್ತೀನಿ. ಶೋಲ್ಡರ್ನ ಅಟ್ಯಾಚ್ ಮಾಡಿಕೊಂಡು ಓವರ್ಲಾಕ್ನ ಮಾಡ್ಕೊಳ್ತೀನಿ. ನೋಡಿ ಈ ರೀತಿ ನೀಟಾಗಿ ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. ನೋಡಿ ಓವರ್ಲಾಕ್ ಮಾಡ್ಕೊಂಡಿದ್ದಾಯಿತು. ಈಗ ನಾನು ಇದಕ್ಕೆ ಸ್ಲೀವ್ಸ್ ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದೆ, ಸೊ ಅದನ್ನು ಸ್ಟಿಚ್ ಮಾಡ್ಕೊಳ್ತೀನಿ. ಸ್ಲೀವ್ ಸ್ಟಿಚ್ ಮಾಡಬೇಕಾದ್ರೆ ಯಾವುದೇ ಕಾರಣಕ್ಕೂ ಎಳಿಬಾರ್ದು. ನೀಟಾಗಿ ಪರ್ಫೆಕ್ಟಾಗಿ ನೀವು ಸ್ಟಿಚ್ನ ಮಾಡ್ಕೋಬೇಕಾಗುತ್ತೆ. ಸ್ಲೀವ್ಸು ಸ್ಟಿಚ್ ಮಾಡ್ಕೊಳ್ಳೋದು ಕೂಡ ಒಂದು ಏನಂತಾರೆ ಅದನ್ನ ಫಿನಿಶಿಂಗ್ ಸಮೇತನೇ ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ನಾವು ಹೆಂಗೆ ಸ್ಟಿಚ್ ಮಾಡಿಕೊಂಡ್ರೆ ನಮಗೆ ಸ್ಲೀವ್ಸು ಕೂಡ ಫಿನಿಶಿಂಗ್ ಬರಲ್ಲ, ರಿಂಕಲ್ ಬಂದುಬಿಡುತ್ತೆ. ಆವಾಗ ನಮಗೆ ಬ್ಲೌಸ್ ಫಿಟ್ಟಿಂಗ್ ಅನ್ನೋದು ಪರ್ಫೆಕ್ಟಾಗಿ ಬರೋಲ್ಲ. ಸ್ಲೀವ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸ್ಲೀವಲ್ಲಿ ರಿಂಕಲ್ ಬಂದರೂ ನಮಗೆ ಬ್ಲೌಸ್ ನೋಡೋಕ್ಕೆ ಲುಕ್ ಅನ್ನೋದಿರೋದಿಲ್ಲ. ಸೊ ಹಾಗಾಗಿ ಸ್ಲೀವ್ಸ್ ಅಟ್ಯಾಚ್ ಮಾಡೋದು ಕೂಡ ವೆರಿ ಇಂಪಾರ್ಟೆಂಟು. ನಾವು ನೀಟಾಗಿ ಬಟ್ಟೆ ಎಳಿದಿರ ನೀಟಾಗಿ ಮ್ಯಾಚ್ನ ಮಾಡಬೇಕಾಗತ್ತೆ. ನೋಡಿ ಈ ರೀತಿ ಸೆಟ್ ಮಾಡ್ಕೋಬೇಕು ಕರೆಕ್ಟಾಗಿ. ಈಗ ನಾನು ನೋಡಿ ಈಗ ಡಬಲ್ ಸ್ಟಿಚ್ನ ಹಾಕ್ಕೊಂಡು ಓವರ್ಲಾಕ್ ಮಾಡ್ಕೊಳ್ತೀನಿ ಇದನ್ನು. ಸೊ ಈ ರೀತಿ ಡಬಲ್ ಸ್ಟಿಚ್ನ ಹಾಕ್ಕೊಂಡು ಓವರ್ಲಾಕ್ ಮಾಡಿಕೊಂಡೆ. ಈಗ ಸೈಡ್ ಜಾಯಿಂಟ್ನ ಕೊಡ್ತೀನಿ. ನೋಡಿ ಫಿಟ್ಟಿಂಗ್ ನೋಡ್ಕೊಳ್ಳಿ. 5.5 ನನ್ನ ಹ್ಯಾಂಡ್ ಲೂಸು, 5.5ಗೆ ಒಂದು ಮಾರ್ಕ್ನ ಮಾಡಿ ನೀಟಾಗಿ ಈ ರೀತಿ ಸ್ಟಿಚ್ನ ಹಾಕ್ಕೊಳ್ತಿದ್ದೀನಿ. ನಾನೇನು ಮಾರ್ಕ್ ಮಾಡ್ಕೊಂಡಿದ್ದೀನೋ ಮಾರ್ಕಿಂಗ್ ಮೇಲೇ ಸ್ಟಿಚ್ನ ಹಾಕ್ಕೊಳ್ತಾ ಇದ್ದೀನಿ. ಸೊ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ನಿಮ್ಗೆ ಬರುತ್ತೆ. ನಿಮಗೆ ಸ್ಟಿಚಿಂಗ್ ಬಗ್ಗೆ ಇಂಟ್ರೆಸ್ಟ್ ಇದ್ದರೆ ಖಂಡಿತ ನಮ್ಮ ಚಾನಲಲ್ಲಿ ಸುಮಾರಷ್ಟು ವೀಡಿಯೋಗಳಿದ್ದಾವೆ. ಸೊ ಒಂದು ಸಲ ಚಾನಲ್ಗೆ ವಿಸಿಟ್ ಕೊಟ್ಟು ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ನ ಮಾಡಿ. ಈಗ ವೇಸ್ಟ್ ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ನನಗಿಲ್ಲಿ 1/4 ಇಂಚಷ್ಟು ಇಲ್ಲ 1/2 ಇಂಚಷ್ಟು ಜಾಸ್ತಿ ಬರ್ತಿದೆ. ಅದನ್ನು ಒಂಚೂರು ಸ್ಟಿಚ್ನ ಹಾಕ್ಕೊಂಡೆ. ಈ ರೀತಿ ಸ್ಟಿಚ್ ಹಾಕ್ಕೊಂಡ್ರೆ ನಾವು ಪರ್ಫೆಕ್ಟಾಗಿ ವೇಸ್ಟ್ ಅನ್ನೋದು ಸೆಟ್ ಆಗಿಬಿಡುತ್ತೆ, ಓಕೆನಾ. ಈ ರೀತಿ ನೀಟಾಗಿ ಸ್ಟಿಚ್ ಹಾಕ್ಕೊಂಡು 2ರಿಂದ 3 ಓವರ್ಲಾಕ್ ಮಾಡಿಕೊಂಡ್ರೆ ಬ್ಲೌಸ್ ಅನ್ನೋದು ರೆಡಿ ಆಗಿಬಿಡುತ್ತೆ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ,
ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೈನಲ್ ಲುಕ್ ಬ್ಲೌಸು ಈ ರೀತಿ ಕಾಣಿಸ್ತಿದೆ. ಥ್ಯಾಂಕ್ ಯು ಸೋ ಮಚ್. ಒಂದು ಸಲ ನೀವು ಕೂಡ ಟ್ರೈ ಮಾಡಿ ನೋಡಿ.